ಜಗತ್ತಿನಲ್ಲಿ ದೊಡ್ಡ ಜ್ಞಾನಿ ಎಂದು ಕೀರ್ತಿ ಪಡೆದ ಅಂಬೇಡ್ಕರ್ ಭಾರತ ದೇಶದಲ್ಲಿ ಜನಿಸದೆ ಹೋಗಿದ್ದರೆ ಇಂದಿನ ಭಾರತವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಭಾರತದ ಪ್ರಾಚೀನ ಪದ್ಧತಿಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಭಿನ್ನ ಗೋತ್ರ ವಿವಾಹ ಪದ್ಧತಿ. ಚರಿತ್ರೆಯ ಬೆಳವಣಿಗೆಯೊಡನೆ ಭಿನ್ನ ಗೋತ್ರ ವಿವಾಹ ತನ್ನ ಪ್ರಭಾವವನ್ನು ಕಳೆದುಕೊಂಡಿತು. ಜಾತಿ ಪದ್ಧತಿಗೆ ಗಂಡಸು ಮತ್ತು ಸಗೋತ್ರ ವಿವಾಹ ಎರಡು ಮುಖ್ಯ ಆಗೋಗುತ್ತೆ. ಇವರಿಬ್ಬರಿಂದನೇ ಅದು ಮುಂದುವರ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂತಹ ಒಂದು ವಿಶೇಷವಾದಂತಹ ಗದ್ಯ ಲೇಖನವನ್ನು ಕುರಿತು ಮಾತನಾಡೋನಿದ್ದೀನಿ. ಈ ಗದ್ಯ ಲೇಖನವನ್ನ ನಮಗೆ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟವರು ನಮ್ಮ ಶ್ರೇಷ್ಠ ಪ್ರಸಿದ್ಧ ವಿದ್ವಾಂಸರಾದಂಥ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ಬನ್ನಿ, ಈ ಥರದೊಂದು ವಿಶೇಷವಾದಂತಹ ಲೇಖನವನ್ನ ಕೊಟ್ಟಿರುವಂತಹ ಮತ್ತು ಅದನ್ನು ಅನುವಾದವನ್ನ ಮಾಡಿಕೊಟ್ಟಿರುವಂತಹ ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಯೇ ಭವ್ಯ ಭಾರತಕ್ಕೊಂದು ಮುನ್ನುಡಿಯಾಯಿತು ಅಂತ ಅದ್ಭುತವಾಗಿ ಹೇಳಿದ್ದಾರೆ. ನಿಜ ಅಲ್ವಾ? ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಯೇ ಭವ್ಯ ಭಾರತಕ್ಕೊಂದು ಮುನ್ನುಡಿಯಾಯಿತು. ಭವ್ಯವಾದಂಥ ಭಾರತ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ ಆಗಿತ್ತು ಇವರ ಆಲೋಚನೆಯ ಮೂಲಕ, ಚಿಂತನೆಯ ಮೂಲಕ. ಇವರು ಸಂವಿಧಾನವನ್ನೇನಾದ್ರು ನಮಗೆ ಕೊಡ್ಲಿಲ್ಲ ಅಂತಂದ್ರೆ ಈಗ ನಾವೇನು ಅಂದ್ಕೊಂಡಿದ್ದೀವಿ ಆ ಬದುಕನ್ನು ಬದುಕಕ್ಕಾಗ್ತಿರ್ಲಿಲ್ಲ. ಸಂವಿಧಾನದ ರಚನೆ, ಸಾಮಾಜಿಕ ನ್ಯಾಯ, ಕಾರ್ಮಿಕರ ಹಕ್ಕುಗಳು, ಸ್ತ್ರೀ ಬಗೆಗಿನ ಒಲವು, ಶಿಕ್ಷಣ, ಸಮಾನತೆ, ಸ್ವಾತಂತ್ರ್ಯ, ಮಹಿಳಾ ಸಬಲೀಕರಣ, RBI ಸ್ಥಾಪನೆ, ಕಾರ್ಮಿಕ ಕಾಯ್ದೆಗಳು, ಮೀಸಲಾತಿ ನೀತಿಗಳು, ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವ ಹೋರಾಟ ಮುಂತಾದ ಅವರ ಕೊಡುಗೆಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಪಟ್ಟಿಯನ್ನೇ ಕೊಡಬಹುದಾಗಿದೆ. ಇಷ್ಟೆಲ್ಲವೂ ಕೂಡ ಅಂಬೇಡ್ಕರ್ ಅವರ ಹೋರಾಟದ ಫಲ ಮತ್ತು ಅವರು ಸಂವಿಧಾನದ ಒಳಗೆ ನಮಗೆ ಮಾಡಿಕೊಟ್ಟಿರುವಂತಹ ಒಳ್ಳೆಯ ಅವಕಾಶಗಳು, ಸೌಕರ್ಯಗಳು. ಜಗತ್ತಿನಲ್ಲಿ ದೊಡ್ಡ ಜ್ಞಾನಿ ಎಂದು ಕೀರ್ತಿ ಪಡೆದ ಅಂಬೇಡ್ಕರ್ ಭಾರತ ದೇಶದಲ್ಲಿ ಜನಿಸದೆ ಹೋಗಿದ್ದರೆ ಇಂದಿನ ಭಾರತವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಜಗತ್ತಿನಲ್ಲಿ ದೊಡ್ಡ ಜ್ಞಾನಿ ಎಂದು ಕೀರ್ತಿ ಪಡೆದ ಅಂಬೇಡ್ಕರ್, ನಿಜವಾಗ್ಲೂ ಅಂಬೇಡ್ಕರ್ ಅವರು ದೊಡ್ಡ ಜ್ಞಾನಿ ಅನ್ನಲ್ಲಿ ಎರಡು ಮಾತಿಲ್ಲ. ಕೊಲಂಬಿಯಾ ಯೂನಿವರ್ಸಿಟಿ ತನ್ನ 200 ವರ್ಷಗಳ ಚರಿತ್ರೆಯಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ವಿದ್ಯಾರ್ಥಿ ಯಾರು ಅಂತ ಹೇಳಿ ಹುಡುಕಿದಾಗ ಅವರಿಗೆ ಸಿಕ್ಕಿದ ಏಕಮಾತ್ರ ವಿದ್ಯಾರ್ಥಿ ಯಾರು ಅಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಷ್ಟು ಅದ್ಭುತವಾದಂಥ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ದವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರೇನಾದ್ರೂ ನಮ್ಮ ಭಾರತದಲ್ಲಿ ಜನಿಸ್ಲಿಲ್ಲ ಅಂತಿದ್ರೆ ನಿಜವಾಗ್ಲೂ ನಾವು ಈಗ ಏನ್ ನೋಡ್ತಾ ಇದ್ದೀವಿ, ಈ ತರದೊಂದು ಭವ್ಯ ಭಾರತವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ 14 ಏಪ್ರಿಲ್ 1891 ರಾಮ್ಜಿ ಮಲೋಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ರಾವ್ ಜಿ ಸಕ್ಪಾಲ್ ಅವರ 14ನೇ ಸುಪುತ್ರನಾಗಿ ಮೌ ಎಂಬ ಸ್ಥಳದಲ್ಲಿ ಜನಿಸಿದರು. ಅಂಬೇಡ್ಕರ್ ಅವರು 14ನೆಯ ಮಗನಾಗಿ ಅವ್ರಿಗೆ ಹುಟ್ಟುತ್ತಾರೆ, ಅವ್ರ ತಂದೆ ತಾಯಿಗಳಿಗೆ. ಇವರು ಹೇಗೆ ಬೆಳ್ಕೊಂಡ್ರು, ಯಾವ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು, ಅದೆಲ್ಲ ಬಹಳ ಸೊಗಸಾದಂಥ ವಿಚಾರ. ಇವರ ಹೆಂಡತಿ ರಮಾಬಾಯಿ ಮತ್ತು ಸವಿತಾ ಅಂಬೇಡ್ಕರ್ ಅವ್ರಿಗೆ ಇಬ್ಬರು ಹೆಂಡತಿಯರು. ಇವರ ಹೆಂಡತಿ ರಮಾಬಾಯಿ ಮತ್ತು ಸವಿತಾ ಅಂಬೇಡ್ಕರ್ ಅವರಿಗೆ 5 ಮಕ್ಕಳು. ಅಂಬೇಡ್ಕರ್ ಅವರಿಗೆ 5 ಮಕ್ಕಳಿದ್ರು. ಭಾರತದಲ್ಲಿ ಜಾತಿ ಪದ್ಧತಿ, ಸ್ವತಂತ್ರ ಕಾರ್ಮಿಕ ವರ್ಗದ ಸಂವಿಧಾನಾತ್ಮಕ ನಿಯಮ, ಬುದ್ಧ ಮತ್ತು ಅವನ ಧಮ್ಮ, ಸಂಸದೀಯ ಪ್ರಜಾಪ್ರಭುತ್ವದ ಭವಿಷ್ಯ, ನನ್ನ ವೈಯಕ್ತಿಕ ತತ್ವಜ್ಞಾನ, ಬುದ್ಧಿಸಂ ಅಂಡ್ ಕಮ್ಯುನಿಸಂ, ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್, ವೇಟಿಂಗ್ ಫಾರ್ ವೀಸಾ ಮುಂತಾದ ಮೌಲ್ಯಯುತವಾದ ಕೃತಿಗಳನ್ನು ಈ ದೇಶದ ಹಾಗೂ ಜಗತ್ತಿಗೆ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಬರೆದಿರುವಂತಹ ಈ ಕೃತಿಗಳನ್ನ ನಾವು ಓದಲೇಬೇಕು. ಜಾತಿ ವಿನಾಶ ಹೇಗೆ ಅನ್ನುವಂಥ ಇನ್ನೊಂದು ಪುಸ್ತಕವನ್ನು ಬರೆದಿದ್ದಾರೆ, ಬಹಳ ಸೊಗಸಾಗಿದೆ. ಅವೆಲ್ಲ ಈ ಅಂಬೇಡ್ಕರ್ ಅವರ ಈ ಎಲ್ಲ ಪುಸ್ತಕಗಳು ಕೂಡ ಕನ್ನಡಕ್ಕೆ ಅನುವಾದ ಆಗಿದೆ. ಕರ್ನಾಟಕ ಸರ್ಕಾರ ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದೆ.
ಅದು ಶ್ಲಾಘನೀಯವಾದಂಥ ಕೆಲಸ. ಇವರ ಬರಹಗಳನ್ನು ಎಲ್ಲ ಭಾರತದ ಸುಮಾರು ಭಾಷೆಗಳಿಗೆ ಅನುವಾದ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಮಾತೃಭಾಷೆಗಳಲ್ಲಿ ಇವರ ವಿಚಾರಧಾರೆಗಳನ್ನು ನಾವು ಓದ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮುಂದಕ್ಕೆ ಈ ವೈಚಾರಿಕ ಲೇಖನವನ್ನು ಅಂಬೇಡ್ಕರ್ ಅವರು ಬರೆದಿರುವಂಥ ಈ ವೈಚಾರಿಕ ಲೇಖನವನ್ನ ನಮಗೆ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟವರು. ಲೇಖನವನ್ನು ಬಂಡಾಯದ ಕವಿ, ಕ್ರಾಂತಿಕಾರಿ ಕವಿ ಎಂದು ಹೆಸರಾದ, ಬಂಡಾಯದ ಕವಿ, ಕ್ರಾಂತಿಕಾರಿ ಕವಿ ಅಂತ ಹೇಳಿ ನಾವು ಸಿದ್ಧಲಿಂಗಯ್ಯ ಅವ್ರನ್ನ ಕರ್ಕೋತೀವಿ ಎಂದು ಹೆಸರಾದ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಅನುವಾದಿಸಿದ್ದಾರೆ. ಇವರು ಹುಟ್ಟಿನಿಂದಲೇ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥವರು, ಹುಟ್ಟಿನಿಂದಲೇ ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು. ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸತನವನ್ನು ತಂದುಕೊಟ್ಟವರು. ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ರೀತಿಯ ಹೊಸತನವನ್ನ, ಬಂಡಾಯವನ್ನ ಹೇಗೆ ಮಾಡಬೇಕು ಅನ್ನುವಂಥ ಗೊತ್ತಿಲ್ಲದೆ ಇರುವಂಥ ಕಾಲದಲ್ಲಿ ಕೂಡ ಕವಿತೆಯನ್ನ ಬರೆಯೋದ್ರ ಮೂಲಕ ಇಕ್ಕಿರ್ಲಾ ಒದಿರ್ಲಾ ಈ ನನ್ನ ಮಕ್ಕಳ ಚರ್ಮ ಎಬ್ಬರ್ಲಾ ಅನ್ನುವಂಥ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಕವಿತೆಯನ್ನ ಬರೆದು ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸತನವನ್ನು ತಂದುಕೊಟ್ಟವರು. ಹಿಂದಿನಿಂದ ನಡೆದು ಬಂದ ಸಾಹಿತ್ಯದ ಒಂದು ಚೌಕಟ್ಟನ್ನು ತಮ್ಮದೇ ಆದಂತಹ ಒಳನೋಟಗಳ ಮೂಲಕ ಬದಲಾಯಿಸಿದವರು ನಮ್ಮ ಸಿದ್ಧಲಿಂಗಯ್ಯವರು. ಆ ಮೂಲಕ ಸಾಮಾಜಿಕ ಕಳಕಳಿಯನ್ನು ತಮ್ಮ ಬರೆಹಗಳಲ್ಲಿ ಹೊರತಂದರು. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಎಂಬ ಗ್ರಾಮದಲ್ಲಿ 1954 ಫೆಬ್ರವರಿ 3ರಂದು ದೇವಯ್ಯ ವೆಂಕಟಮ್ಮ ಅವರ ಪುತ್ರರಾಗಿ ಜನಿಸಿದರು. ಇವರು ಜನಪರ ಹೋರಾಟಗಾರರಾಗಿ, ಕವಿಯಾಗಿ, ರಾಜಕಾರಣಿಯಾಗಿ, ತುಳಿತಕ್ಕೊಳಪಟ್ಟ ಹಾಗೂ ಅಸ್ಪೃಶ್ಯತೆಗೆ ಒಳಗಾದ ನೊಂದ ಜನರಿಗೆ ಧ್ವನಿಯಾಗಿದ್ದ ಇವರು 2021 ಜೂನ್ 11ರಂದು ನಿಧನರಾದರು, ನಮ್ಮನ್ನು ಬಿಟ್ಟು ಹೋದ್ರು. ಬಹಳ ದುಃಖಕರವಾದಂಥ ವಿಷಯ. ಹೊಲೆ ಮಾದಿಗರ ಹಾಡು, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಮೆರವಣಿಗೆ ಇವರ ಪ್ರಮುಖ ಕವನ ಸಂಕಲನಗಳು. ಬಹಳ ಸೊಗಸಾಗಿರುವಂತಹ ಕೃತಿಗಳು ಇವೆಲ್ಲವೂ ಕೂಡ ಓದಲೇಬೇಕು. ತುಂಬಾ ಚೆನ್ನಾಗಿದೆ. ತುಂಬಾ ಅನುಭವಪೂರಿತವಾಗಿ ತಾವು ಕಂಡುಂಡಂತಹ ಸತ್ಯಗಳನ್ನೇ ಅವರು ಕವಿತೆಯಾಗಿ ಇದರೊಳಗಡೆ ಕೊಟ್ಟಿದ್ದಾರೆ. ಪಂಚಮ, ನೆಲಸಮ, ಏಕಲವ್ಯ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಾಟಕ. ಊರುಕೇರಿ ಅನ್ನುವಂಥದ್ದು ಒಂದು ಅವರ ವಿಶೇಷವಾದಂಥ ಆತ್ಮಕಥನ. ಬಹಳ ಚೆನ್ನಾಗಿದೆ ರೀ. ನಮಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ಕಹಿ ಸತ್ಯಗಳನ್ನ ಇವರ ಆತ್ಮಕಥೆಯ ಮೂಲಕ ನಾವು ಕಂಡ್ಕೋತೀವಿ. ನಿಜವಾಗ್ಲೂ ಥ್ರಿಲ್ ಆಗಿ ಹೋಗ್ತೀವಿ ಅದನ್ನು ಓದ್ತಾ ಇದ್ದಾಗ. ಮತ್ತು ಅಷ್ಟೇ ಕೋಪದ್ರಿಕ್ತರಾಗ್ತೀವಿ ನಾವು. ಯಾಕೆಂದ್ರೆ ಆ ರೀತಿಯ ಅನ್ಯಾಯ ನಮ್ಮ ಪೂರ್ವಿಕರು ಇವರ ಮೇಲೆ ಮಾಡ್ತಾ ಇದ್ರು ಅಂತ ಹೇಳಿ, ಈ ತರ ಅನುಭವಿಸ್ತಾ ಇದ್ರು ಅಂತ ಹೇಳಿ ನೊಂದ್ಕೊಳ್ಳೋದು. ಅಂಬೇಡ್ಕರ್ ಅನ್ನುವಂಥ ಪುಣ್ಯಾತ್ಮ ಬಂದಿಲ್ಲ ಅಂದಿದ್ರೆ ಅವೆಲ್ಲ ಮುಂದುವರೆದು ಬಿಡ್ತಿದ್ವು ಅನ್ಸುತ್ತೆ. ಅವತಾರಗಳು ಪ್ರಬಂಧ ಸಂಗ್ರಹ, ಎಡಬಲ ಸಾಹಿತ್ಯ ವಿಮರ್ಶೆ, ಗ್ರಾಮ ದೇವತೆಗಳು ಇವರ ಸಂಶೋಧನಾ ಮಹಾಪ್ರಬಂಧ. ಗ್ರಾಮ ದೇವತೆಗಳು ಅನ್ನುವಂಥದ್ದು ಇವರ ಸಂಶೋಧನಾ ಮಹಾಪ್ರಬಂಧವಾಗಿದೆ. ಬಹಳ ಸೊಗಸಾಗಿರುವಂಥ ಕೃತಿಗಳು. ಇದನ್ನ ಒಂದ್ಸಾರಿ ಓದಲೇಬೇಕು ಎಲ್ಲರೂ. ಜಾತಿಗಳ ಹುಟ್ಟು ಮತ್ತು ಬೆಳವಣಿಗೆ. ಅಂಬೇಡ್ಕರ್ ಅವರು ಮೂಲಭೂತವಾಗಿ ಈ ಲೇಖನವನ್ನ ಬರೆದಿರೋದು. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿರೋದು ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ಇದರಲ್ಲಿ ಈ ಜಾತಿಗಳ ಬಗ್ಗೆ ಅವರು ವಿಮರ್ಶೆ ಮಾಡಿಲ್ಲ. ಹೇಗೆ ಇವುಗಳು ಹುಟ್ಟಾಯ್ತು, ಈ ಜಾತಿಗಳು ಅನ್ನುವಂಥದ್ದು ಹೇಗೆ ಸೃಷ್ಟಿಯಾಯಿತು, ಹೇಗೆ ಮುಂದುವರ್ಕೊಂಡ್ಬಂತು ಅನ್ನುವಂಥ ಮಾತ್ರ ಮಾತಾಡಿದ್ದಾರೆ. ಈ ಜಾತಿಗಳು ಯಾಕೆ, ಈ ಜಾತಿಗಳಿಂದ ಆಗಂತ ಅನ್ಯಾಯಗಳು, ಇವುಗಳನ್ನ ಏನು ಮಾತಾಡಿಲ್ಲ ಇಲ್ಲಿ. ಹೇಗೆ ಹುಟ್ಟಿದ್ವು, ಹೇಗೆ ಸೃಷ್ಟಿ ಮಾಡ್ಕೊಂಡ ಮನುಷ್ಯ, ಯಾರಿಂದ ಸೃಷ್ಟಿಯಾಯಿತು, ಮತ್ತು ಯಾರಿಂದ ಪ್ರಬಲವಾಗಿ ಮುಂದುವರಿಯಿತು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಮಾತಾಡ್ತಾರೆ. ಮಾನವನ ನಾಗರಿಕತೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಭೌತಿಕ ವಸ್ತುಗಳನ್ನು ಸಂಶೋಧಿಸಿ ವಿವರಿಸುವುದನ್ನು ನಾವು ನೋಡಿದ್ದೇವೆ. ನಿಜ ಅಲ್ವಾ? ಮಾನವನ ನಾಗರಿಕತೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಭೌತಿಕ ವಸ್ತುಗಳನ್ನ, ನಮಗೆ ಬೇಕಾಗಿರುವಂಥ ಭೌತಿಕ ವಸ್ತುಗಳು, ಕುಡಿಕೆ ಮಾಡಕ್ಕೆ ನಮಗೆ ಬೇಕಾಗಿರುವಂಥ ಆಯುಧಗಳು, ಇವೆಲ್ಲವನ್ನು ಕೂಡ ವಸ್ತುಗಳನ್ನು ಸಂಶೋಧಿಸಿ ವಿವರಿಸುವುದನ್ನು ನಾವು ನೋಡಿದ್ದೇವೆ ಅಲ್ವಾ? ಸಹಜ ಅದು. ಆದರೆ ಮಾನವಕೃತ ಸಂಸ್ಥೆಯೊಂದರ ಸಂಶೋಧನೆಯನ್ನು ಗಮನಿಸುವವರು ವಿರಳ. ಇಂಥ ಸಂಸ್ಥೆಯನ್ನು ಬಹಿರಂಗಗೊಳಿಸುವುದೇ ಒಂದು ಬಗೆಯ ವಿಚಿತ್ರ. ಇದಕ್ಕೆ ಮನುಕುಲ ವಿಜ್ಞಾನದ ತಮಗೆ ಈ ಶೋಧನೆ ಪ್ರಯಾಸವನ್ನುಂಟು ಮಾಡುವುದಿಲ್ಲವೆಂಬ ಭರವಸೆ ನನಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಾನವಕೃತ ಸಂಸ್ಥೆಯೊಂದರ ಸಂಶೋಧನೆಯನ್ನು ಗಮನಿಸುವವರು ವಿರಳ. ಮಾನವನಿಂದಲೇ ಸೃಷ್ಟಿಯಾದಂಥ ಎಷ್ಟೋ ವಿಚಾರಗಳನ್ನ ಸಂಶೋಧನೆ ಮಾಡೋದಿದೆಯಲ್ಲ, ಅಂತಹ ಪ್ರಕ್ರಿಯೆಗಳು ತೀರಾ ಕಡಿಮೆ. ಆ ಥರದ್ದೊಂದು ಹುಟ್ಟು ಬೆಳವಣಿಗೆ ಹೇಗಾಯ್ತು ಅಂತ ಹೇಳಿ ಚರ್ಚೆ ಮಾಡೋದಿದೆಯಲ್ಲ, ತೀರಾ ಕಡಿಮೆ ಅಂತ ಹೇಳ್ತಾ ಇರೋದು. ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ ಗೆಳೆಯರು ಪ್ರಾಚೀನ ಮತ್ತು ಆಧುನಿಕ ಸಮಾಜದ ಅನೇಕ ಸಂಸ್ಥೆಗಳನ್ನು ಖಚಿತವಾಗಿ ವಿವರಿಸಿದ್ದಾರೆ.
ಭಾರತದಲ್ಲಿ ಜಾತಿಗಳು ಎಂಬ ಪ್ರಬಂಧದಲ್ಲಿ ನಾನು ಜಾತಿಗಳ ಹುಟ್ಟು, ರಚನೆ, ಬೆಳವಣಿಗೆಯನ್ನು ಕುರಿತು ವಿವರಿಸಲಿದ್ದೇನೆ. ಇವರ ಕೃತಿ ಯಾವುದು ಅಂದ್ರೆ ಭಾರತದಲ್ಲಿ ಜಾತಿಗಳು ಎಂಬ ಪ್ರಬಂಧದಲ್ಲಿ ಜಾತಿಗಳ ಹುಟ್ಟು, ರಚನೆ, ಬೆಳವಣಿಗೆಯನ್ನು ಕುರಿತು ವಿವರಿಸಲಿದ್ದೇನೆ ಅಂತ ಹೇಳ್ತಾ ಇರೋದು. ಭಾರತದಲ್ಲಿ ಜಾತಿಗಳು ಅನ್ನುವಂತಹ ಪುಸ್ತಕದಲ್ಲಿ ಅದರೊಳಗಡೆ ಇರುವಂತ ಜಾತಿಗಳ ಹುಟ್ಟು, ರಚನೆ, ಬೆಳವಣಿಗೆಯನ್ನು ಕುರಿತು ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಅವ್ರು ಹೇಳ್ತಾರೆ. ನನಗಿಂತ ಸಮರ್ಥರನೇಕರು ಜಾತಿಗಳ ನಿಗೂಢತೆಯನ್ನು ಪ್ರಕಟಪಡಿಸಿ ಪ್ರಯತ್ನ ಪಟ್ಟಿದ್ದಾರೆ. ನನಗಿಂತಲೂ ಹಿರಿಯರು ಅನೇಕರು ಸಮರ್ಥರು ಜಾತಿಗಳ ನಿಗೂಢತೆಯನ್ನು ಪ್ರಕಟಪಡಿಸಿ ಪ್ರಯತ್ನ ಪಟ್ಟವರು ಇದ್ದಾರೆ. ಆದರೂ ಈ ಸಂಸ್ಥೆ ಇನ್ನೂ ವಿವರಿಸಲಾಗದ ಪ್ರಾಂತಕ್ಕೆ ಸೇರಿದೆ. ಈ ಸಂಸ್ಥೆ ಅಂದ್ರೆ ಈ ವಿಷಯ ಅಂತ, ಈ ವಿಚಾರ, ಈ ಜಾತಿ ಹುಟ್ಟು ಬೆಳವಣಿಗೆ ಅನ್ನುವಂಥದ್ದು ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ದೃಷ್ಟಿಯಿಂದ ಜಾತಿಯ ಸಮಸ್ಯೆ ವಿಶಾಲವಾದದ್ದು. ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ದೃಷ್ಟಿಯಿಂದ ಜಾತಿಯ ಸಮಸ್ಯೆ ವಿಶಾಲವಾದದ್ದು ನಿಜ. ಅದನ್ನ ಅನುಭವಿಸ್ತಾ ಇರುವಂತಹ ರೀತಿಯಲ್ಲಿ, ಆ ಅನುಭವಿಸ್ತಾ ಇರುವಂತಹ ವಿಚಾರವನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ, ಆ ಎರಡೂ ರೀತಿಯಿಂದಲೂ ಕೂಡ ಆ ಜಾತಿಯ ಸಮಸ್ಯೆ ಅನ್ನುವಂಥದ್ದು ತುಂಬಾ ವಿಶಾಲವಾದದ್ದು. ಇದೊಂದು ಸ್ಥಳೀಯ ಸಮಸ್ಯೆ. ಇದರ ಪರಿಣಾಮಗಳು ಕಡೆಗಣಿಸುವಂತವಲ್ಲ. ಇದರ ಪರಿಣಾಮಗಳನ್ನ, ಈ ಜಾತಿಯಿಂದಾಗುವಂತಹ ಪರಿಣಾಮಗಳನ್ನ ನಾವು ನಿರಾಕರಣೆ ಮಾಡುವ ಹಾಗಿಲ್ಲ. ಭಾರತದಲ್ಲಿ ಜಾತಿ ಪದ್ಧತಿ ಇರುವವರೆಗೂ ಹಿಂದೂಗಳು ಅಂತರ್ಜಾತಿ ವಿವಾಹಗಳನ್ನು ಆಗುವುದಿಲ್ಲ ಮತ್ತು ಹೊರಗಿನವರೊಂದಿಗೆ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುವುದಿಲ್ಲ. ಇದು ಎಷ್ಟು ಸತ್ಯ ನೋಡ್ರಿ. ಭಾರತದಲ್ಲಿ ಏನು ಈ ಜಾತಿ ಪದ್ಧತಿ ಇರೋವರೆಗೂ ಕೂಡ ಅಂತರ್ಜಾತಿ ವಿವಾಹಗಳನ್ನು ಮಾಡ್ಕೊಳಕ್ ಸಾಧ್ಯ ಆಗಲ್ಲ ಮತ್ತು ಹೊರಗಿನವರೊಂದಿಗೆ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುವುದಿಲ್ಲ. ನಿಜ. ಹಿಂದೂಗಳು ಹೆಚ್ಚಾಗಿ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ವಲಸೆ ಹೋದದ್ದೇ ಆದರೆ ಜಾತಿ ಸಮಸ್ಯೆ ಅಂತಾರಾಷ್ಟ್ರೀಯ ಸಮಸ್ಯೆ ಆಗುತ್ತದೆ. ಚೆನ್ನಾಗಿದೆ. ಬೇರೆ ಬೇರೆ ದೇಶಗಳಿಗೆ ಹಿಂದೂಗಳು, ಭಾರತೀಯರು ಹೋಗ್ಬೇಕಾಗುತ್ತೆ. ಭಾರತದ ಜನತೆ ಆರ್ಯ, ದ್ರಾವಿಡ, ಮಂಗೋಲಿಯನ್ ಮತ್ತು ಸಿಥಿಯನ್ನರ ಮಿಶ್ರಣವಾಗಿದೆ. ಈ ಭಾರತದ ಜನತೆ ಆರ್ಯ, ದ್ರಾವಿಡ, ಮಂಗೋಲಿಯನ್ ಮತ್ತು ಸಿಥಿಯನ್ನರ ಮಿಶ್ರಣವಾಗಿದೆ. ಶತಶತಮಾನಗಳ ಹಿಂದೆ ಈ ಜನಾಂಗಗಳು ಪ್ರಪಂಚದ ನಾನಾ ಪ್ರದೇಶ ಮತ್ತು ಸಂಸ್ಕೃತಿಗಳಿಂದ ಇಲ್ಲಿಗೆ ಬಂದರು. ಇಲ್ಲಿನ ಮೂಲ ನಿವಾಸಿಗಳೊಂದಿಗೆ ಹೋರಾಡುತ್ತಾರೆ ಇವರು ಇಂಡಿಯಾಕ್ಕೆ ಕಾಲಿಟ್ಟರು. ಬೇರೆ ಬೇರೆ ಕಡೆಯಿಂದ ಬಂದಂತ ಜನರು ಇಲ್ಲಿಗೆ ಬಂದ್ರು, ಸೇರ್ಕೊಂಡ್ರು, ಇದ್ರು ಅನ್ನುವಂಥದ್ದು ಹೇಳ್ತಾ ಇರೋದು. ನಿರಂತರ ಸಂಪರ್ಕ ಮತ್ತು ಪರಸ್ಪರ ಸಂಬಂಧಗಳ ಮೂಲಕ ತಮ್ಮ ಪೂರ್ವ ಸಂಸ್ಕೃತಿಗಳನ್ನು ಮರೆತು ಸಾಮಾನ್ಯ ಸಂಸ್ಕೃತಿಯೊಂದನ್ನು ರೂಪಿಸಿಕೊಂಡರು. ಭಾರತದ ಉದ್ದಕ್ಕೂ ಕಂಡುಬರುವ ಸಾಂಸ್ಕೃತಿಕ ಐಕ್ಯತೆಯ ಈ ಜನರನ್ನು ಈ ಏಕಸೂತ್ರತೆಯ ಕಾರಣದಿಂದ ಜಾತಿ ಏಕಸೂತ್ರತೆಗೆ ಒಳಪಡಿಸಿದೆ. ಜಾತಿ ಏಕಸೂತ್ರತೆಗೆ ಈ ರೀತಿಯಾಗಿ ಒಳಪಡಿಸಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಪದ್ಧತಿಯನ್ನು ವಿವರಿಸುವುದು ಕಷ್ಟವಾಗಿದೆ. ಆದ್ರೆ ಅದು ಯಾವ ತರದ ಪದ್ಧತಿ ಅನ್ನುವಂಥದ್ದನ್ನ ವಿವರಿಸೋದು ಕಷ್ಟ ಆಗಿದೆ ಅಂತ ಅಂದ್ರೆ ಈ ಜಾತಿ ಪದ್ಧತಿಯನ್ನ. ಜಾತಿ ಏಕಸೂತ್ರತೆಯ ಘಟಕವನ್ನು ರವಾನಿಸುವ ಸಂಸ್ಥೆ, ಜಾತಿ ಏಕಸೂತ್ರತೆಯ ಘಟಕವನ್ನು ರವಾನಿಸುವ ಸಂಸ್ಥೆ ಆಗಿರುವುದರಿಂದ ಜಾತಿಯ ಹುಟ್ಟು ಬೆಳವಣಿಗೆ ಎಂದರೆ ಈ ರವಾನಿಸುವ ಪ್ರಕ್ರಿಯೆಯ ವಿವರಣೆಯೇ ಆಗಿದೆ. ಈ ರವಾನಿಸುವ ಪ್ರಕ್ರಿಯೆ ವಿವರಣೆಯೇ ಆಗಿದೆ ಅಂತ ಹೇಳ್ತಾ ಇರೋದು. ನಿಷಿದ್ಧತೆ ಅಥವಾ ಸಗೋತ್ರ ವಿವಾಹ, ಜಾತಿಯ ತಿರುಳು ಎಂಬುದು ಜಾತಿಯ ಲಕ್ಷಣಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡುವ ಎಂಥವನಿಗೂ ಒಳೆಯುತ್ತದೆ. ನಿಷಿದ್ಧತೆ ಅಥವಾ ಸಗೋತ್ರ ವಿವಾಹ, ಜಾತಿಯ ತಿರುಳು ಅಲ್ವೇನ್ರಿ? ನಿಷಿದ್ಧತೆ ಅಥವಾ ಸಗೋತ್ರ ವಿವಾಹ, ಜಾತಿಯ ತಿರುಳು ಎಂಬುದು ಜಾತಿಯ ಲಕ್ಷಣಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡುವ ಎಂಥವನಿಗೂ ಒಳೆಯುತ್ತದೆ. ಅಮೆರಿಕದ ಬಿಳಿಯರು ಮತ್ತು ಕಪ್ಪು ಜನರ ಸಂಬಂಧಗಳನ್ನು ಇಂಡಿಯಾದಲ್ಲಿ ಅನ್ವಯ ಮಾಡುವುದು ಸಾಧ್ಯವಿಲ್ಲ. ಯಾಕೆಂದರೆ ಇಲ್ಲಿಯ ಪರಿಸ್ಥಿತಿಯೇ ಬೇರೆ. ಇಂಡಿಯಾದ ಜನತೆ ಏಕರೂಪತೆಯನ್ನು ಉಳ್ಳವರಾಗಿದ್ದಾರೆ. ಇಂಡಿಯಾದ ಜನರು ಏಕರೂಪತೆಯ ಉಳ್ಳ ಜನರಾಗಿರೋ ಕಾರಣಕ್ಕೆ ಅಮೆರಿಕದ ಬಿಳಿಯರು ಮತ್ತು ಕಪ್ಪು ಜನರ ಸಂಬಂಧಗಳನ್ನ ಇಂಡಿಯಾದಲ್ಲಿ ಅನ್ವಯ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಭಾರತದ ವಿವಿಧ ಜನಾಂಗಗಳು ವಿಭಿನ್ನ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ಪರಸ್ಪರ ಸಮ್ಮಿಲನಗೊಂಡಿದ್ದಾರೆ. ಇದು ಏಕರೂಪತೆಯುಳ್ಳ ಜನಾಂಗದ ಮುಖ್ಯ ಲಕ್ಷಣ. ಭಾರತದ ವಿವಿಧ ಜನಾಂಗಗಳು ವಿಭಿನ್ನ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ಪರಸ್ಪರ ಸಮ್ಮಿಲನಗೊಂಡಿದ್ದಾರೆ, ಅಂದ್ರೆ ಪರಸ್ಪರ ಬೆರೆತಿದ್ದಾರೆ ಅಂತ. ಇದು ಏಕರೂಪತೆಯುಳ್ಳ ಜನಾಂಗದ ಮುಖ್ಯ ಲಕ್ಷಣ. ಏಕರೂಪತೆಯ ಗುಣವಿದ್ದರೂ ಜಾತಿಯ ಸಮುದಾಯವನ್ನು ನಿರ್ದಿಷ್ಟ ಘಟಕಗಳಾಗಿ ಕೃತಕ ವಿಭಜನೆಗೆ ಒಳಪಡಿಸಿದೆ. ಏಕರೂಪತೆಯ ಗುಣವಿದ್ದರೂ ಜಾತಿಯ ಸಮುದಾಯವನ್ನು ಮಾತ್ರ ನಿರ್ದಿಷ್ಟ ಘಟಕಗಳಾಗಿ ಕೃತಕ ವಿಭಜನೆಗೆ ಒಳಪಡಿಸಿರೋದು.
ಇವೆಲ್ಲವೂ ಕೂಡ ಬಹಳ ಪರಮ ವ್ಯತ್ಯಾಸ ಇದರದ್ದಾಗಿರೋದು. ಸಗೋತ್ರ ವಿವಾಹ ಪದ್ಧತಿಯ ಮೂಲಕ ಒಂದು ಜಾತಿ ಇನ್ನೊಂದು ಜಾತಿಯೊಡನೆ ಸಂಬಂಧ ಹೊಂದುವುದನ್ನು ನಿಷೇಧಿಸಲಾಗಿದೆ. ಆದ್ದರಿಂದ ಸಗೋತ್ರ ವಿವಾಹವು ಜಾತಿ ಪದ್ಧತಿಯ ವಿಶಿಷ್ಟವಾದ ಮತ್ತು ಮುಖ್ಯವಾದ ಲಕ್ಷಣವೆಂಬ ತೀರ್ಮಾನಕ್ಕೆ ಬರುವುದು ಅನಿವಾರ್ಯ. ಸಗೋತ್ರ ವಿವಾಹ, ಸಗೋತ್ರ ಅಂದ್ರೆ ಒಂದೇ ಜಾತಿಯ ಅಂತ ಅಂದ್ಬಿಟ್ಟು ಒಂದೇ ಸಂಬಂಧದಿಂದ ಆಗುವಂತಹ ಜಾತ್ರೆ, ಇವೆಲ್ಲವೂ ಕೂಡ ಮದುವೆ, ಆ ಲಕ್ಷಣವೆಂಬ ತೀರ್ಮಾನಕ್ಕೆ ಬರುವುದು ಅನಿವಾರ್ಯ. ಈ ಕಾರಣದಿಂದ ಸಗೋತ್ರ ವಿವಾಹದ ಅಧ್ಯಯನ ಜಾತಿಯ ಹುಟ್ಟು ಮತ್ತು ರಚನೆಯನ್ನು ಕುರಿತು ಅಧ್ಯಯನವಾಗುತ್ತದೆ. ಆ ಕಾರಣಕ್ಕೆ ಸಗೋತ್ರ ವಿವಾಹದ ಅಧ್ಯಯನ ಜಾತಿಯ ಹುಟ್ಟು ಮತ್ತು ರಚನೆಯನ್ನು ಕುರಿತ ಅಧ್ಯಯನವಾಗುತ್ತದೆ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಅವರು ಹೇಳ್ತಾ ಇರೋದು. ಏನು, ಇಂಡಿಯಾದ ಸಮಾಜ ಯಾವುದೇ ಸಮಾಜಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಚೀನತೆಯ ಅವಶೇಷಗಳನ್ನು ಇನ್ನೂ ಉಳಿಸಿಕೊಂಡಿದೆ. ಪೂರ್ವರು ಅನುಸರಿಸ್ಕೊಂಡು ಬಂದಂತ ವಿಚಾರಗಳನ್ನು ಈ ಭಾರತ ಉಳಿಸ್ಕೊಂಡು ಬಂದಿದೆ. ಇನ್ನೂ ಇದರ ಧರ್ಮ ಆದಿವಾಸಿಗಳದ್ದಾಗಿದ್ದು, ಇವರ ಧರ್ಮ ಆದಿವಾಸಿಗಳದ್ದಾಗಿದ್ದು, ಪದ್ಧತಿಗಳು ಬುಡಕಟ್ಟುಗಳ ಮೂಲಕ್ಕೆ ಸಂಬಂಧಿಸಿವೆ. ಕಾಲ ಮತ್ತು ನಾಗರಿಕತೆಯ ತೀವ್ರವಾದ ಬೆಳವಣಿಗೆ ಆಗಿದ್ದರೂ ಸಹ ಇವುಗಳನ್ನು ಪತ್ತೆ ಹಚ್ಚುವುದು ಸಾಧ್ಯವಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಭಾರತದ ಪ್ರಾಚೀನ ಪದ್ಧತಿಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಭಿನ್ನ ಗೋತ್ರ ವಿವಾಹ ಪದ್ಧತಿ. ಭಾರತದ ಪ್ರಾಚೀನ ಪದ್ಧತಿಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಭಿನ್ನ ಗೋತ್ರ ವಿವಾಹ ಪದ್ಧತಿ. ಚರಿತ್ರೆಯ ಬೆಳವಣಿಗೆಯೊಡನೆ ಭಿನ್ನ ಗೋತ್ರ ವಿವಾಹ ತನ್ನ ಪ್ರಭಾವವನ್ನು ಕಳೆದುಕೊಂಡಿತು. ಆದ್ರೆ ಭಿನ್ನ ಗೋತ್ರ ಇದು ಏನು ಪದ್ಧತಿ ಎನ್ನುವಂಥದ್ದು ತನ್ನ ಪ್ರಭಾವನ ಕಳೆದುಕೊಳ್ತು. ಹತ್ತಿರದ ರಕ್ತ ಸಂಬಂಧಿಗಳನ್ನು ಬಿಟ್ಟರೆ ಮದುವೆ ವಿಚಾರದಲ್ಲಿ ಹೀಗೆ ಎಂದು ಗೆರೆ ಎಳೆಯುವುದು ಅಪರೂಪ. ಸಗೋತ್ರ ವಿವಾಹವೇ ಕಾಯಂ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಹತ್ತಿರದ ರಕ್ತ ಸಂಬಂಧಿಗಳನ್ನು ಬಿಟ್ಟರೆ ಮದುವೆ ವಿಚಾರದಲ್ಲಿ ಹೀಗೆ ಎಂದು ಗೆರೆ ಎಳೆಯುವುದು ಅಪರೂಪ ಅಂತ. ಆದರೆ ಇಂಡಿಯಾದ ಜನತೆಗೆ ಸಂಬಂಧಿಸಿದಂತೆ ಭಿನ್ನ ಗೋತ್ರ ವಿವಾಹ ಇಂದಿಗೂ ಕೂಡ ಕಟ್ಟಳೆಯಾಗಿದೆ. ಭಿನ್ನ ಗೋತ್ರ, ಸಗೋತ್ರದಲ್ಲಿ ಸಹಜವಾಗೇ ಆಗೋಗುತ್ತೆ, ಆದರೆ ಭಿನ್ನ ಗೋತ್ರದಲ್ಲಿ ಇಂದಿಗೂ ಕೂಡ ಕಟ್ಟಳೆಯಾಗಿದೆ. ಇಲ್ಲಿ ಕುಲಗಳಿಲ್ಲದಿದ್ದರೂ ಕುಲ ಪದ್ಧತಿಯ ಲಕ್ಷಣಗಳಿವೆ ಅಂತ ಹೇಳ್ತಾರೆ. ಸಗೋತ್ರ ವಿವಾಹಕ್ಕೆ ಎಲ್ಲರೂ ವಸ್ತು ಅಂತಾರೆ, ಆದ್ರೆ ಇದನ್ನ ಹೇಳ್ತಾ ಇರೋದು ಎಂಥದ್ದು, ಗೋತ್ರ ವಿವಾಹ, ಭಿನ್ನ ಗೋತ್ರ ವಿವಾಹ ಇಂದಿಗೂ ಕೂಡ ಕಟ್ಟಳೆಯಾಗಿದೆ ಅಂತ. ಇದನ್ನು ಭಿನ್ನ ಗೋತ್ರ ವಿವಾಹದ ನಿಯಮಕ್ಕೆ ಅನುಗುಣವಾಗಿ ನಡೆಯುವ ವಿವಾಹ ಪದ್ಧತಿಗಳಲ್ಲಿ ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಗಬಾರದು ಎಂಬುದಷ್ಟೇ ಅಲ್ಲ, ಒಂದೇ ಗೋತ್ರದವರು ಮದುವೆ ಆಗುವುದು ಅಪವಿತ್ರ ಎಂದು ಪರಿಗಣಿಸಲ್ಪಟ್ಟಿರುವುದು ಗಮನಾರ್ಹವಾಗಿದೆ. ಇದನ್ನು ಭಿನ್ನ ಗೋತ್ರ ವಿವಾಹದ ನಿಯಮಕ್ಕೆ ಅನುಗುಣವಾಗಿ ನಡೆಯುವ ವಿವಾಹ ಪದ್ಧತಿಗಳಲ್ಲಿ ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಗಬಾರದು ಎಂಬುದಷ್ಟೇ ಅಲ್ಲ, ಒಂದೇ ಗೋತ್ರದವರು ಮದುವೆ ಆಗುವುದು ಅಪವಿತ್ರ. ನೋಡಿ, ಒಂದೇ ಗೋತ್ರದವರು ಮದುವೆ ಆಗೋದು ಅಪವಿತ್ರ ಅನ್ನುವಂಥದ್ದು ಈ ತರದ ಮಹತ್ವಗಳು ಇದ್ದಾವೆ, ಆ ರೀತಿಯ ಮಾತುಗಳು ಇದ್ದಾವೆ. ಆ ರೀತಿ ಇದ್ದದ್ದು ಅದು ಹೇಗೆ ಬದಲಾವಣೆ ಆಯಿತು? ಸಗೋತ್ರ ವಿವಾಹ ಪದ್ಧತಿ ಭಾರತಕ್ಕೆ ಪರಕೀಯವಾದದ್ದು. ಇಲ್ಲಿಯ ಬಹುತೇಕ ಗೋತ್ರಗಳು ಮತ್ತು ಕುಲ ಸಂಸ್ಥೆಗಳು ಭಿನ್ನ ಗೋತ್ರ ವಿವಾಹಕ್ಕೆ ಮಾನ್ಯತೆ ಕೊಟ್ಟಿದ್ದವು ಯಾವುದೋ ಒಂದು ಕಾಲದಲ್ಲಿ. ಆದರೆ ಭಿನ್ನ ಗೋತ್ರ ವಿವಾಹ ಭಾರತ ಜನತೆಯ ಅಭಿಪ್ರಾಯವಾಗಿತ್ತು ಎಂದರೆ ಉತ್ಪ್ರೇಕ್ಷೆಯಾಗಲಾರದು. ಭಿನ್ನ ಗೋತ್ರ ವಿವಾಹ ಭಾರತದಲ್ಲಿ ಇತ್ತು ಅನ್ನುವಂಥ ಮಾತನ್ನ ನಾವು ಅಲ್ಲಗಳೆಯಕ್ಕೂ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇರೋದು. ಇದನ್ನು ಮೀರುವ ಧೈರ್ಯ ಯಾರಿಗೂ ಇರಲಿಲ್ಲ. ಸಗೋತ್ರ ವಿವಾಹ ಜಾತಿಗಳಲ್ಲಿ ಇದ್ದಾಗಿಯೂ ಭಿನ್ನ ಗೋತ್ರ ವಿವಾಹವನ್ನು ಕಟ್ಟುನಿಟ್ಟಾಗಿ ಆಚರಿಸಲಾಗುತ್ತಿತ್ತು. ನಿಯಮವನ್ನು ಮುರಿದವರಿಗೆ ಉಗ್ರ ಶಿಕ್ಷೆ ಕೊಡಲಾಗುತ್ತಿತ್ತು. ಕಾಲಾನಂತರದಲ್ಲಿ ಸಗೋತ್ರ ವಿವಾಹ ಪದ್ಧತಿಯನ್ನು ಉಗ್ರ ಶಿಕ್ಷೆ ಏರಿದ್ದರಿಂದ ಜಾತಿ ಪದ್ಧತಿ ಸೃಷ್ಟಿಯಾಯಿತು. ಜಾತಿ ಪದ್ಧತಿ ಅನ್ನುವಂಥದ್ದು ಈ ರೀತಿಯಲ್ಲಿ ಸೃಷ್ಟಿಯಾಯಿತು ಅಂತ ಹೇಳ್ತಾ ಇರೋದು. ಜಾತಿಯ ಸಮಸ್ಯೆ ಮದುವೆಯಾಗಬಹುದಾದ ಎರಡು ಭಿನ್ನ ಅಂಗಗಳ ಅಸಮಾನತೆಯ ಮೇಲೆ ನಿಂತಿದೆ. ದಂಪತಿಗಳಿಬ್ಬರು ಏಕಕಾಲದಲ್ಲಿ ಸತ್ತು ಹೋದರೆ ಈ ಸಮಸ್ಯೆಯೇ ಹುಟ್ಟುವುದಿಲ್ಲ. ಆದರೆ ಹೀಗೆ ಸಾಯುವುದು ಅಪರೂಪ. ಹೆಂಡತಿಗಿಂತ ಮೊದಲೇ ಗಂಡ ಸತ್ತರೆ ಆ ಜಾತಿಯಲ್ಲಿ ಅಧಿಕ ಮಹಿಳೆಯೊಬ್ಬಳನ್ನು ಕಾಣುತ್ತೇವೆ ಅಲ್ವಾ? ಏನಾಗೋಗುತ್ತೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು. ಎಂತ ಕ್ರೂಷಿಯಲ್ ಆಗಿರುವಂತ ವಾತಾವರಣ ಆಗಿನ ಕಾಲಕ್ಕಿತ್ತು. ಆಕೆ ಮರುಮದುವೆಯಾಗುವುದರ ಮೂಲಕ ಸಗೋತ್ರ ವಿವಾಹವನ್ನು ಉಲ್ಲಂಘಿಸುತ್ತಾಳೆ. ಸಗೋತ್ರ ಅಂದ್ರೆ ಅಲ್ಲೇ ಮದುವೆ ಆಗ್ಬೇಕಾಗಿತ್ತು ಅಪ್ಪಂಗಳದಲ್ಲಿ. ಆದ್ರೆ ಆಕೆ ಮರುಮದುವೆ ಆಗುವುದರ ಮೂಲಕ ಸಗೋತ್ರ ವಿವಾಹವನ್ನು ಉಲ್ಲಂಘಿಸುತ್ತಾಳೆ. ಹಾಗೆಯೇ ಗಂಡನಿಗಿಂತ ಮೊದಲ ಹೆಂಡತಿ ಸತ್ತರೆ ಆ ಜಾಗದಲ್ಲಿ ಅಧಿಕ ಪುರುಷನೊಬ್ಬನು ಉತ್ಪತ್ತಿಯಾಗುತ್ತಾನೆ. ಈತ ಜಾತಿಯ ಹೊರಗೆ ಮದುವೆಯಾಗಿ ಸಗೋತ್ರ ವಿವಾಹವನ್ನು ಭಗ್ನಗೊಳಿಸಿದನು. ಸಗೋತ್ರ ವಿವಾಹವನ್ನು ತಮ್ಮಲ್ಲೇ ಮದುವೆ ಆಗುವುದನ್ನ ವಿರೋಧವಾಗಿ ಅವನು ಬೇರೆ ಅಂದ್ರೆ
ಈತ ಜಾತಿಯ ಹೊರಗೆ ಮದುವೆಯಾಗಿ ಸಗೋತ್ರ ವಿವಾಹವನ್ನು ಭಗ್ನಗೊಳಿಸಬಹುದು ಅಂತ ಹೇಳ್ತಾ ಇರೋದು. ಹೀಗೆ ಅಧಿಕ ಪುರುಷ ಮತ್ತು ಅಧಿಕ ಮಹಿಳೆಯರು ಆ ಸಮಾಜ ಅವರ ಬಗ್ಗೆ ಎಚ್ಚರ ವಹಿಸದಿದ್ದಾಗ, ಸೂಕ್ತ ಸಂಗಾತಿಗಳು ದೊರೆಯದಿದ್ದಾಗ ಜಾತಿಯ ಹೊರಗೆ ಮದುವೆಯಾಗುವುದು ಅನಿವಾರ್ಯವಾಗುತ್ತದೆ. ಹೀಗಾಗಿ ಅವರು ಜಾತಿ ಪದ್ಧತಿಗೆ ಕುತ್ತಾಗಿ ಪರಿಣಮಿಸುತ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ರೀತಿಯ ಅನಿವಾರ್ಯತೆಗಳಿದ್ದಾಗ ಮಾತ್ರ ಇದು, ಇಲ್ಲಾಂದ್ರೆ ಅದು ಹಾಗೆ ನಡ್ಕೊಂಡು ಹೋಗುತ್ತೆ. ಅಧಿಕ ಪುರುಷ ಮತ್ತು ಮಹಿಳೆಯರನ್ನು ಸಂಬಂಧಪಟ್ಟ ಜಾತಿಗೆ ನಿರುಪದ್ರವಿಯಾಗುವಂತೆ ನಿರ್ವಹಿಸಲು ವಿವಿಧ ಮಾರ್ಗಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಅಧಿಕ ಮಹಿಳೆಯಿಂದ ಒದಗಬಹುದಾದ ಅಪಾಯಗಳನ್ನು ದೂರ ಮಾಡಿ ಸಗೋತ್ರ ವಿವಾಹ ಪದ್ಧತಿಯನ್ನು ಕಾಪಾಡಿಕೊಳ್ಳಲು 2 ರೀತಿಯಿಂದ ಸಾಧ್ಯ. ಯಾವುದದು? ಮೃತಗಂಡನ ಚಿತೆಯಲ್ಲೇ ಆಕೆಯನ್ನು ಸುಡುವುದು ಅದು ಒಂದು ವಿಧಾನ. ಇನ್ನೊಂದು ವಿಧಾನ, ಆದರೆ ಇದು ಲೈಂಗಿಕ ಅಸಮಾನತೆ ನಿವಾರಿಸಲು ಸೂಕ್ತ ವಿಧಾನವಾಗಲಾರದು. ಅಲ್ಲದೆ ಈ ಕ್ರಮವನ್ನು ಎಲ್ಲಾ ವಿಧವೆಯರಿಗೂ ಅನ್ವಯಿಸಲಾಗುವುದಿಲ್ಲ. ಸಾವಿನಿಂದ ಪಾರಾದ ವಿಧವೆಯರು ಆ ಜಾತಿಗೆ 2 ರೀತಿಯ ಆತಂಕಗಳನ್ನು ತಂದೊಡ್ಡುತ್ತಾರೆ. ಆಕೆ ಜಾತಿಯ ಹೊರಗೆ ಮದುವೆಯಾಗಿ ಸಗೋತ್ರ ವಿವಾಹ ಪದ್ಧತಿಯನ್ನು ಉಲ್ಲಂಘಿಸುತ್ತಾಳೆ. ಈ ರೀತಿಯ ಒಂದು ವ್ಯವಸ್ಥೆ ಬಂದ್ಬಿಡುತ್ತೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇರೋದು. ಇಲ್ಲದೆ ಜಾತಿಯ ಒಳಗೆ ಮದುವೆಯಾಗಿ ನವವಧು ಒಬ್ಬಳ ಮದುವೆ ಅವಕಾಶವನ್ನು ಕಸಿದುಕೊಳ್ಳುತ್ತಾಳೆ. ಇದ್ದೊಡಿಯಾಗಿದೆ. ಜಾತಿಯ ಒಳಗೆ ಮದುವೆಯಾಗಿ ನವವಧು ಒಬ್ಬಳ ಮದುವೆ ಅವಕಾಶವನ್ನು ಕಸಿದುಕೊಳ್ಳುತ್ತಾಳೆ. ಗಂಡ ಸತ್ತವಳು ಮದುವೆ ಆದರೆ ಮದುವೆ ಆಗ್ಬೇಕಾಗಿರುವಂತ, ಇನ್ನು ಮದುವೆ ಆಗಿಲ್ದ ಮದುವೆ ಆಗಕ್ಕೆ ಕಾಯ್ಕೊಂಡಿರ್ತಾಳಲ್ಲ, ಅಂತ ಹೆಣ್ಣು ಮಗಳ ನವವಧು ಒಬ್ಬಳ ಮದುವೆ ಅವಕಾಶವನ್ನು ಕಸಿದುಕೊಳ್ಳುತ್ತಾಳೆ. ಈ ಬಗೆಯ ಅಪಾಯಗಳನ್ನು ನಿವಾರಿಸಲು ಇರುವ 2ನೇ ಕ್ರಮ ಆಕೆಗೆ ಶಾಶ್ವತ ವೈಧವ್ಯ ಪ್ರಾಪ್ತಿ ಮಾಡುವುದು. ಇನ್ನೊಂದು ಮದುವೆ ಆಗೋದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇರೋದು. ಇದು ಆಕೆಯನ್ನು ಸುಡುವುದಕ್ಕಿಂತ ಹೆಚ್ಚು ಪ್ರಾಯೋಗಿಕವಾದದ್ದು, ಆಳನ್ನು ಸುಡೋದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋವನ್ನು ಕೊಡುವಂಥದ್ದು. ಇದರಿಂದ ಅವಳಿಗೆ ಮುಂದೆ ಯಾವುದೇ ಗಂಡಸಿನ ಹೆಂಡತಿ ಆಗೋದಕ್ಕೆ ಅವಕಾಶವಿರುವುದಿಲ್ಲ. ಅಧಿಕ ಪುರುಷನ ಸಮಸ್ಯೆ ಅಧಿಕ ಮಹಿಳೆಯ ಸಮಸ್ಯೆಗಿಂತ ಮುಖ್ಯವಾದದ್ದು. ಕಾಲಾನುಕಾಲದಿಂದಲೂ ಪುರುಷನನ್ನು ಮಹಿಳೆಗಿಂತ ಒಂದು ಕೈ ಮೇಲೆಂದು ಭಾವಿಸಲಾಗಿದೆ. ನಿಜ ಅಲ್ವಾ? ಕಾಲಾನುಕಾಲದ ಬಹಳ ಹಿಂದಿನಿಂದನೂ ಕೂಡ ಹೆಣ್ಮಗಳಿಗಿಂತಲೂ ಗಂಡು ಮಗ ಒಂದು ಕೈ ಮೇಲು ಅಂತ ಭಾವಿಸಲಾಗಿದೆ. ಗಂಡು ಹೆಣ್ಣಿನ ನಡುವೆ ಇರುವ ಅಸಮಾನತೆ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪಾತ್ರವಹಿಸುತ್ತದೆ. ಸ್ತ್ರೀಯನ್ನು ನಿರಂತರ ಶೋಷಣೆಗೆ ಒಳಪಡಿಸಿ ತಾನೇ ಸಕಲ ಕಾಯ್ದೆಗಳನ್ನು ಪುರುಷ ನಿರೀಕ್ಷಿಸುವುದರಿಂದ ಸಮಸ್ಯೆಗೆ ಸೂಚಿಸುವ ಪರಿಹಾರದಲ್ಲಿ ಪಕ್ಷಪಾತವಿದೆ. ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವುದನ್ನ ಇವನೇ ರಚನೆ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಪಾಲು ತನಗೆ ಅನುಕೂಲಕರವಾಗುವಂತಹ ವಿಚಾರಗಳನ್ನೇ ಅಲ್ಲಿ ಮಡಗಿರ್ತಾನೆ ಅಂತ ಹೇಳ್ತಾ ಇರೋದು. ಅಧಿಕ ಪುರುಷನನ್ನು ಆತ ಪುರುಷನೆಂಬ ಕಾರಣಕ್ಕಾಗಿ ಮೃತ ಪತ್ನಿಯ ಜೊತೆ ಸುಡುವುದಿಲ್ಲ. ಮೃತ ಪತ್ನಿಯ ಜೊತೆ ಆ ಅಧಿಕ ಪುರುಷನನ್ನ ಸುಡೋದಿಲ್ಲ ಅನ್ನೋದಿದೆಯಲ್ಲ, ಅದು ನೋಡಿ ಹೇಗಿದೆ ಅಂತ. ಯಾವುದೇ ಜಾತಿ ತನ್ನ ಜಾತಿಯ ಗಂಡಸೊಬ್ಬನನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಯಾವುದೇ ಜಾತಿ ತನ್ನ ಜಾತಿಯ ಗಂಡಸೊಬ್ಬನನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಈತನನ್ನು 2 ರೀತಿಯಲ್ಲಿ ಉಳಿಸಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಜಾತಿ ಪದ್ಧತಿಗೆ ಗಂಡಸು ಮತ್ತು ಸಗೋತ್ರ ವಿವಾಹ 2 ಮುಖ್ಯ. ಜಾತಿ ಪದ್ಧತಿಗೆ ಗಂಡಸು ಮತ್ತು ಸಗೋತ್ರ ವಿವಾಹ 2 ಮುಖ್ಯ ಆಗೋಗುತ್ತೆ. ಇವರಿಬ್ಬರಿಂದನೇ ಅದು ಮುಂದುವರ್ಕೊಂಡ್ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇರೋದು. ಕೆಲವರು ಆಜೀವ ಪರ್ಯಂತ ವಿದುರರಾಗಿಯೇ ಇದ್ದು ಸ್ವಯಂ ಆರೋಪಿತ ಬ್ರಹ್ಮಚರ್ಯವನ್ನು ಅನುಭವಿಸಬಹುದು, ಅಥವಾ ಇನ್ನೂ ಮುಂದೆ ಹೋಗಿ ವಿಶ್ವವನ್ನೇ ತಿರಸ್ಕರಿಸಬಹುದು. ಆದರೆ ಮಾನವನ ಸ್ವಭಾವಕ್ಕೆ ಇದು ವಾಸ್ತವ ಪರಿಹಾರವಲ್ಲ. ನಿಜ ಅಲ್ವೇನ್ರಿ? ಅವನು ಇಡೀ ಪ್ರಪಂಚವನ್ನೇ ತಿರಸ್ಕರಿಸಿ ಬದುಕೋದಕ್ಕೆ ಸಾಧ್ಯ ಆಗತ್ತಾ? ಅಥವಾ ಸ್ವಯಂ ಆರೋಪಿತ ಬ್ರಹ್ಮಚರ್ಯವನ್ನು ಅನುಭವಿಸಬಹುದು, ಅದನ್ನ ಬೇಕಾದ್ರೆ ಮಾಡು. ಅಥವಾ ಇನ್ನೂ ಮುಂದೆ ಹೋಗಿ ವಿಶ್ವವನ್ನೇ ತಿರಸ್ಕರಿಸಬಹುದು ಅನ್ನುವಂಥದ್ದು ಇದೆಯಲ್ಲ, ಅದು ಸಾಧ್ಯ ಇದೆಯಾ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು. ಮಾನವನ ಸ್ವಭಾವಕ್ಕೆ ಇದು ವಾಸ್ತವ ಪರಿಹಾರವಲ್ಲ. ಈ ಅಧಿಕ ಪುರುಷ ಒಂದು ನಿರ್ದಿಷ್ಟ ಗುಂಪಿನಲ್ಲಿದ್ದು ಗುಂಪಿನ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾನೆ. ನೈತಿಕ ಮೌಲ್ಯಗಳಿಗೆ ಇವನಿಂದ ಗಂಡಾಂತರ ಇದ್ದೇ ಇದೆ. ಒಬ್ಬ ವಿದುರ ಪ್ರಪಂಚವನ್ನು ತಿರಸ್ಕರಿಸುವುದಕ್ಕೂ ಹೆಂಡತಿಯ ಜೊತೆಯಲ್ಲೇ ಚಿತೆಗೇರುವುದಕ್ಕೂ ಗಾಢವಾದ ವ್ಯತ್ಯಾಸವೇನಿಲ್ಲ. ತುಂಬಾ ಚೆನ್ನಾಗಿದೆ ನೋಡಿದ್ದು. ವಿದುರ ಅಂದ್ರೆ ಹೆಂಡತಿಯನ್ನ ಕಳ್ಕೊಂಡವನು ಪ್ರಪಂಚವನ್ನು ತಿರಸ್ಕರಿಸುವುದಕ್ಕೂ ಹೆಂಡತಿಯ ಜೊತೆಯಲ್ಲಿ ಚಿತೆಗೇರುವುದಕ್ಕೂ ಗಾಢವಾದ ವ್ಯತ್ಯಾಸವೇನಿಲ್ಲ. ಪ್ರಪಂಚವನ್ನ ತಿರಸ್ಕರಿಸಿ ಬದುಕೋದು ಕಷ್ಟ ಆಗೋಗುತ್ತೆ. ಅದು ಎಂತ ಕಷ್ಟ ಅಂತಂದ್ರೆ ಹೆಂಡತಿಯ ಜೊತೆಯಲ್ಲಿ ಚಿತೆಯನ್ನು ಏರಿದಾಗೆ. ಹೇಗೆ ಅಂತಂದ್ರೆ ಅವನು ಇಲ್ಲಿದ್ದೂ ಕೂಡ ಯಾವ ರೀತಿಯ ಸಂಪರ್ಕಗಳು ಇರೋದಿಲ್ಲ ಅಂತ ವ್ಯವಸ್ಥೆ ಆಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರೋದು ನೋಡಿ. ಸ್ವಯಂ ಆರೋಪಿತ ಬ್ರಹ್ಮಚರ್ಯವು ಯಾವ ಪ್ರಯೋಜನವನ್ನು ತರುವುದಿಲ್ಲ.
ಜಾತಿಯ ಹಿತದೃಷ್ಟಿಯಿಂದ ಅವನು ಗೃಹಸ್ಥನಾಗಿರಬೇಕು. ಅದಕ್ಕಾಗಿ ಇವನಿಗೊಬ್ಬ ಸಂಗಾತಿಯನ್ನು ಒದಗಿಸುವ ಹೊಣೆ ಗುಂಪದಾಗಿರುತ್ತೆ. ಬಾಗಿಲುಗಳನ್ನು ಸ್ವಯಂ ಮುಚ್ಚಿಕೊಂಡ ಜಾತಿಗಳಲ್ಲಿ ಜನಸಂಖ್ಯೆಯ ಪ್ರಮಾಣ ಒಂದು ಹೆಣ್ಣಿಗೆ ಒಂದು ಗಂಡಾಗಿರುವುದರಿಂದ ಇಲ್ಲಿ ಹೆಣ್ಣಿನ ಸಮಸ್ಯೆ ಉದ್ಭವಿಸುತ್ತದೆ. ಹೆಣ್ಣಿನ ಸಮಸ್ಯೆ ಯಾವ ಕಾರಣಕ್ಕೆ ಉದ್ಭವಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಆದ್ದರಿಂದ ಅಧಿಕ ಪುರುಷನಿಗೆ ವಿವಾಹ ಯೋಗ್ಯವಲ್ಲದ ವಯಸ್ಸಿನ ಹುಡುಗಿಯೊಬ್ಬಳನ್ನು ಮದುವೆ ಮಾಡಿಸಬೇಕಾಗುತ್ತದೆ. ನೋಡಿ, ವಿವಾಹ ಯೋಗ್ಯವಲ್ಲದ ವಯಸ್ಸಿನ ಈ ಹುಡುಗಿಯೊಬ್ಬಳನ್ನು ಮದುವೆ ಮಾಡಿಸಬೇಕಾಗುತ್ತದೆ ಹೇಳ್ತಾ ಇರೋದು. ಇದರಿಂದ ಆತ ಜಾತಿಯ ಒಳಗೆ ಉಳಿದು ಸಗೋತ್ರ ವಿವಾಹ ಮತ್ತು ಜಾತಿಯ ನೀತಿಗಳನ್ನು ಕಾಪಾಡಿಕೊಂಡು ಬರಲು ಸಾಧ್ಯ. ಸಗೋತ್ರ ವಿವಾಹ ಯಾವ ಕಾರಣಕ್ಕಾಗಬೇಕು, ಆಗ್ಲಿಲ್ಲ ಅಂತಂದ್ರೆ ಎಂತ ಹುಡುಗಿಯನ್ನ ಕಟ್ಟುತ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರೋದು. ಈಗ 4 ರೀತಿಗಳಿಂದ ಹೆಣ್ಣು ಮತ್ತು ಗಂಡಿನ ಅಸಮಾನತೆಯನ್ನು ಉಳಿಸಿಕೊಂಡು ಬರಲು ಅನುಕೂಲವಾಯಿತು. ಯಾವ್ದ್ಯಾವ್ದು 4 ರೀತಿ? ವಿಧವೆಯನ್ನು ಗಂಡನ ಜೊತೆಯಲ್ಲಿ ಸುಡುವುದು, ಸತಿ ಪದ್ಧತಿ. ಕಡ್ಡಾಯ ವೈಧವ್ಯ, ಕಡ್ಡಾಯವಾಗಿ ವಿಧವೆಯಾಗೇ ಇರಬೇಕು, ಆ ನಿಯಮಗಳನ್ನು ಅನುಸರಿಸಬೇಕು. ಒತ್ತಾಯಪೂರ್ವಕ ಬ್ರಹ್ಮಚರ್ಯ, ಒತ್ತಾಯಪೂರ್ವಕವಾಗಿ ನೀನು ಬ್ರಹ್ಮಚರ್ಯವನ್ನೇ ಆಚರಿಸಬೇಕು. ಯಾವ ಗಂಡಿನ ಜೊತೆನೂ ನಿನ್ನ ಮಿಲನ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಹೆಣ್ಣಿನ ಬಾಲ್ಯ ವಿವಾಹ, ಹೆಣ್ಣಿಗೆ ಬಾಲ್ಯ ವಿವಾಹವನ್ನು ಮಾಡ್ಬಿಡೋದು. ಬಾಲ್ಯ ವಿವಾಹ ಯಾಕೆ ಮಾಡ್ಬೇಕು ಅಂತಂದ್ರೆ, ಈ ವಿಧವೆಗೆ ಗಂಡನ್ನ ಸಿಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಆ ಕಾರಣಕ್ಕೆ ಗಂಡುಗಳನ್ನ ಮೊದ್ಲೇನೆ ಇಲ್ಲಿ ಬಾಲ್ಯ ವಿವಾಹದ ಮೂಲಕ ಅವರನ್ನ ಸೇರಿಸ್ಕೊಂಡ್ಬಿಡೋದು ಅಂತ ಹೇಳ್ತಾ ಇರೋದು. ಮೇಲೆ ಸೂಚಿಸಿದ 4 ಪದ್ಧತಿಗಳನ್ನು ಕುರಿತಂತೆ ವೈಜ್ಞಾನಿಕವಾದ ವಿವರಣೆ ಬಂದೇ ಇಲ್ಲ ಇದುವರೆಗೂ ಕೂಡ. ಆದರೆ ಇವುಗಳನ್ನು ಗೌರವಿಸುವ ಅನೇಕ ವಾದಗಳಿವೆ. ಆದ್ರೆ ಈ ರೀತಿಯ ವಿಚಾರಗಳನ್ನ ಗೌರವಿಸುವ ಅನೇಕ ವಾದಗಳಿವೆ. ಇದನ್ನ ಹೆಣ್ಣು ಗಂಡುಗಳು ಇಬ್ರು ಒಪ್ಕೊಳ್ಳುವಂತ ಸ್ಥಿತಿ ಇದೆ. ಅದು ದುರಂತ. ಅವು ಈ ಪದ್ಧತಿಗಳ ಹುಟ್ಟು ಮತ್ತು ಅಸ್ತಿತ್ವದ ಕಾರಣಗಳನ್ನು ಹೇಳುವುದಿಲ್ಲ. ಸತಿ ಪದ್ಧತಿಯನ್ನು ಹೆಣ್ಣು ಗಂಡಿನ ದೇಹ ಮತ್ತು ಆತ್ಮದ ಮಿಲನ ಸಂಕೇತವೆಂದು, ಸಾವಿನ ನಂತರದ ಪ್ರೇಮ ಜೀವನವೆಂದು ಹೇಳಿ ಗೌರವಿಸಲಾಗಿದೆ. ಎಂತ ದುರಂತ ರೀ! ಸತಿ ಪದ್ಧತಿ ಹೆಣ್ಣು ಗಂಡಿನ ದೇಹ ಮತ್ತು ಆತ್ಮದ ಮಿಲನದ ಸಂಕೇತವೆಂದು, ಸಾವಿನ ನಂತರದ ಪ್ರೇಮ ಜೀವನವೆಂದು ಹೇಳಿ ಗೌರವಿಸಲಾಗಿದೆ ಸತಿ ಪದ್ಧತಿಯನ್ನ. ಗಂಡ ಹೆಂಡತಿ ಏಕಕಾಲದಲ್ಲಿ ಇಬ್ರು ಸತ್ತೋದಾಗ ಚಿತೆಗೆ ಅಂಚ ಸರಿ, ಒಬ್ಬ ಸತ್ತೋಗಿದ್ದಾನೆ, ಇನ್ನೊಬ್ಳು ಅವಳು ಬದುಕಿದಾಳೆ, ಅವಳು ಹೋಗಿ ಅವನ ಚಿತೆ ಮೇಲೆ ಮಲ್ಕೊಂಡು ಬೆಂಕಿ ಹಚ್ಕೊಳ್ಳೋದಿದೆಯಲ್ಲ, ಅದು ಹೆಣ್ಣು ಗಂಡಿನ ದೇಹ ಮತ್ತು ಆತ್ಮದ ಮಿಲನ ಸಂಕೇತ ಅಂತ ಅನ್ಕೋಬೇಕಂತೆ. ಸಾವಿನ ನಂತರದ ಪ್ರೇಮ ಜೀವನವೆಂದು ಹೇಳಿ ಅದನ್ನು ಗೌರವಿಸಿದ್ದಾರೆ. ಎಂತ ದುರಂತಾರೆ! ಬಾಲ್ಯ ವಿವಾಹವನ್ನು ಇದೇ ದಾಟಿಯಲ್ಲಿ ಸಮರ್ಥಿಸಲಾಗಿದೆ. ಈ ರೀತಿಯ ಮೊಂಡು ಅವಿವೇಕದ ರೀತಿಯಲ್ಲೇ ಸತಿ ಪದ್ಧತಿಯನ್ನ ಹೇಗೆ ಗೌರವಿಸ್ಕೊಂಡು ಉಳಿಸ್ಕೊಂಡು ಸಮರ್ಥಿಸ್ಕೊಳ್ಳಲಾಗಿದೆ, ಹಾಗೆ ಬಾಲ್ಯ ವಿವಾಹವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಹುಡುಗಿಗೆ ಲೈಂಗಿಕ ಪ್ರಜ್ಞೆ ಬರುವ ಮುನ್ನವೇ ತಾನು ಪ್ರೀತಿಸಬೇಕಾದ ವ್ಯಕ್ತಿ ಯಾರೆಂದು ಅರಿವಾಗಲು ಬಾಲ್ಯ ವಿವಾಹ ಉಪಯುಕ್ತವೆಂದು ಡಾಕ್ಟರ್ ಕೇತ್ಕರ್ ಹೇಳುತ್ತಾರೆ. ಡಾಕ್ಟರ್ ಕೇತ್ಕರ್ ಯಾಕೆ ಹಂಗೆ ಹೇಳ್ತಾರೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಸತಿ ಪದ್ಧತಿ, ಒತ್ತಾಯಪೂರ್ವಕ ವೈಧವ್ಯ, ಬಾಲ್ಯ ವಿವಾಹ ಇವು ಅಧಿಕ ಪುರುಷ ಮತ್ತು ಅಧಿಕ ಮಹಿಳೆಯರ ಸಮಸ್ಯೆಯನ್ನು ಬಗೆಹರಿಸಿ ಸಗೋತ್ರ ವಿವಾಹ ಪದ್ಧತಿಯನ್ನು ಉಳಿಸಿಕೊಳ್ಳಲು ಹುಟ್ಟಿದ ಆಚರಣೆಗಳು ಅಂತ ಹೇಳ್ತಾರೆ. ಸರಿಯಾಗಿದೆ. ಅದು ಸಮಾಜ ವ್ಯಕ್ತಿಗಳಿಂದ ಕೂಡಿದೆ ಎನ್ನುವುದಕ್ಕಿಂತ ವರ್ಗಗಳಿಂದ ರಚನೆಯಾಗಿದೆ ಎನ್ನುವುದೇ ಸೂಕ್ತ. ಸರಿ, ವ್ಯಕ್ತಿ ಯಾವಾಗಲೂ ಯಾವುದಾದರೂ ಒಂದು ವರ್ಗಕ್ಕೆ ಸೇರಿದವನಾಗಿರುತ್ತಾನೆ. ಈ ಸಾಮಾನ್ಯ ಸೂತ್ರವನ್ನು ಗಮನದಲ್ಲಿಟ್ಟುಕೊಂಡರೆ ಜಾತಿಯ ಹುಟ್ಟನ್ನು ತಿಳಿಯುವುದು ಸುಲಭ ಅಂತ ಹೇಳ್ತಾರೆ. ಇದರಿಂದ ವರ್ಗಗಳ ಜಾತಿಗಳಾದುದಕ್ಕೆ ವಿವರಣೆ ಸಿಗುತ್ತದೆ. ವರ್ಗ ಮತ್ತು ಜಾತಿ ಇವೆರಡೂ ನೆರೆಹೊರೆಯವರು. ಜಾತಿ ಬಾಗಿಲು ಮುಚ್ಚಿಕೊಂಡ ವರ್ಗ ಮೊದಲು, ಬಾಗಿಲು ಮುಚ್ಚಿಕೊಂಡ ವರ್ಗ ಯಾವುದು? ಈ ಪ್ರಶ್ನೆಗೆ ಉತ್ತರ ಜಾತಿಯ ಹುಟ್ಟು ಮತ್ತು ಬೆಳವಣಿಗೆಯ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ವರ್ಗ ಮತ್ತು ಜಾತಿ ಇವೆರಡೂ ನೆರೆಹೊರೆಯವರು. ಜಾತಿ ಬಾಗಿಲು ಮುಚ್ಚಿಕೊಂಡ ವರ್ಗ ಮೊದಲು, ಬಾಗಿಲು ಮುಚ್ಚಿಕೊಂಡ ವರ್ಗ ಯಾವುದು? ಈ ಪ್ರಶ್ನೆಗೆ ಉತ್ತರ ಜಾತಿಯ ಹುಟ್ಟು ಮತ್ತು ಬೆಳವಣಿಗೆಯ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ನಾನು ಮೇಲೆ ಸೂಚಿಸಿದ ಪದ್ಧತಿಗಳು ಬ್ರಾಹ್ಮಣ ಜಾತಿಯಲ್ಲಿ ಮಾತ್ರ ಬಳಕೆಯಲ್ಲಿರುವಂತಹವು. ಈ ಶ್ರೇಣೀಕೃತ ಹಿಂದೂ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಆಕ್ರಮಿಸಿದೆ. ಬ್ರಾಹ್ಮಣೇತರ ಜಾತಿಗಳಲ್ಲಿ ಈ ಪದ್ಧತಿಗಳು ಕಡ್ಡಾಯವಲ್ಲ. ಬ್ರಾಹ್ಮಣೇತರ ಜಾತಿಗಳಲ್ಲಿ ಈ ರೀತಿಯ ವಿಚಾರಗಳು ಕಡ್ಡಾಯವಲ್ಲ ಅಂತ ಮಾತಾಡ್ತಾರೆ. ಜಾತಿ ಸಂಸ್ಥೆಯು ಬ್ರಾಹ್ಮಣೇತರರಲ್ಲಿ ಬೇರು ಬಿಟ್ಟ ಬಗೆಯನ್ನು ಅಧ್ಯಯನ ಮಾಡುವುದು ಸೂಕ್ತವಾಗಿದೆ. ಜಾತಿ ಸಂಸ್ಥೆಯು ಬ್ರಾಹ್ಮಣೇತರರಲ್ಲಿ ಬೇರೆ ಬಿಟ್ಟ ಬಗೆಯನ್ನು ಅಧ್ಯಯನ ಮಾಡಲು ಸೂಕ್ತವಾಗಿದೆ.
ಬ್ರಾಹ್ಮಣರಲ್ಲಿ ಬಿಟ್ಟಂತಹ ಬಗೆ ಮತ್ತು ಜಾತಿ ಬ್ರಾಹ್ಮಣೇತರರಲ್ಲಿ ಬೇರೆ ಬಿಟ್ಟ ಬಗೆಯನ್ನ ಅಧ್ಯಯನ ಮಾಡಿ ಸೂಕ್ತವಾಗಿದೆ. ವಿದ್ವಾಂಸರು ಇದಕ್ಕೆ 2 ಕಾರಣಗಳನ್ನು ಸೂಚಿಸ್ತಾರೆ. ಇದು ದೇವರ ಕಟ್ಟಾಜ್ಞೆ ಎಂದು ಕಾನೂನು ಮಾಡಲಾಯಿತು. ದೇವರ ಕಟ್ಟಾಜ್ಞೆ ಅಂತನ್ಬಿಟ್ಟು ಕಟ್ಟಾಜ್ಞೆಯನ್ನ ಕಾನೂನು ಮಾಡಲಾಯಿತು, ಅಥವಾ ಭಾರತದ ಜನತೆಯ ವಿಚಿತ್ರವಾದ ಸಾಮಾಜಿಕ ಬೆಳವಣಿಗೆಯ ನಿಯಮಕ್ಕನುಸಾರವಾಗಿ ಜಾತಿ ಪದ್ಧತಿ ಹುಟ್ಟಿತು. ಈ 2 ರೀತಿಯಲ್ಲಿ ಜಾತಿ ಪದ್ಧತಿ ಹುಟ್ಟಿರಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಪ್ರಪಂಚದ ಎಲ್ಲ ದೇಶಗಳಿಗೂ ಒಬ್ಬೊಬ್ಬ ಕಾನೂನುದಾತ ಅವತರಿಸಿರುವುದನ್ನು ಕಾಣುತ್ತೇವೆ. ಭಾರತದಲ್ಲಿ ಮನು ಎಂಬುವನು ಜಾತಿಗಳನ್ನು ಸೃಷ್ಟಿಸಿದ. ಮನು ಅನ್ನೋನು ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಕೂಡ ಜಾತಿಗಳನ್ನು ಸೃಷ್ಟಿ ಮಾಡಿರುವಂತ ಒಬ್ಬ ದಾತ ಇದ್ದೇ ಇರ್ತಾನೆ. ಭಾರತದಲ್ಲಿ ಮನು ಅನ್ನೋನು ಮಾಡ್ದ ಅಂತ ಹೇಳ್ತಾ ಇರೋದು ಎಂದು ನಂಬಲಾಗಿದೆ. ಒಬ್ಬ ಮನುಷ್ಯನ ಲೇಖನಿಯಿಂದ ಒಂದು ವರ್ಗ ಮೃಗಗಳ ಮಟ್ಟಕ್ಕೆ ಇಳಿಯಿತು ಎಂದರೆ ಅದನ್ನು ಕಲ್ಪಿಸಿಕೊಳ್ಳುವುದು ಕೂಡ ಕಷ್ಟವಾಗುತ್ತದೆ. ಒಂದು ವರ್ಗ ಮೃಗಗಳ ಮಟ್ಟಕ್ಕೆ ಒಬ್ಬ ಮನುಷ್ಯನ ಲೇಖನಿಯಿಂದ ಇಳಿಯಿತು ಅನ್ನೋದಿದೆಯಲ್ಲ, ಅದು ತೀರಾ ಅಸಂಗತವಾದಂತ ವಿಷಯ. ಯಾರೋ ಒಬ್ಬ ಏನೋ ಬರೆದ್ಬಿಟ್ಟ ಅನ್ನೋ ಕಾರಣಕ್ಕೆ ಮನುಷ್ಯರು ಅಷ್ಟೊಂದು ತುಚ್ಛವಾಗಿ ಹೋಗ್ತಾರೆ ಅಂತಂದ್ರೆ ಇನ್ನೆಂತ ಸಂಕಟ ರೀ. ಜಾತಿ ಮನುವಿಗಿಂತ ಹಿಂದಿನಿಂದಲೂ ಬಳಕೆಯಲ್ಲಿತ್ತು. ಇವನು ಹೇಳಿದಾಗಲ್ಲ, ಜಾತಿ ಅದಕ್ಕಿಂತಲೂ ಹಿಂದೆ ಇತ್ತು. ಆಗ ಪ್ರಚಲಿತವಿದ್ದ ಜಾತಿ ನಿಯಮಗಳನ್ನು ಮನು ಸೂತ್ರೀಕರಿಸಿದನೆಂದು ಹೇಳಬಹುದು. ಆದ್ರೂ ಕೂಡ ಅವನು ಜಾತಿಯನ್ನ ಸಮರ್ಥಿಸ್ತಾನೋ ಅಂತ ಅರ್ಥನೇ. ಇದರ ಅರ್ಥ ಮನು ಜಾತಿ ಪದ್ಧತಿಯ ಪರವಾಗಿದ್ದಾನೆಂದೇ ಆಗಿದೆ ಅಲ್ವಾ. ಬ್ರಾಹ್ಮಣರು ಜಾತಿ ಪದ್ಧತಿಯನ್ನು ಸೃಷ್ಟಿಸಿದರು ಎಂದು ಹೇಳಲಾಗಿದೆ. ಬ್ರಾಹ್ಮಣರು ಜಾತಿ ಪದ್ಧತಿಯನ್ನು ಸೃಷ್ಟಿಸಿದರು ಅಂತ ಹೇಳಲಾಗಿದೆ. ಬ್ರಾಹ್ಮಣರು ಜಾತಿ ಸೃಷ್ಟಿಯ ಪ್ರಕ್ರಿಯೆಗೆ ತಮ್ಮ ಸಿದ್ಧಾಂತದಿಂದ ಸಹಾಯ ಮಾಡಿದರೆ ಹೊರತು ಅವರೇ ಸೃಷ್ಟಿಸಲಿಲ್ಲ. ಜಾತಿಯನ್ನು ಶಾಸ್ತ್ರಗಳ ಸೃಷ್ಟಿ ಎಂದು ಭಾವಿಸಲಾಗಿದೆ. ಜಾತಿಯನ್ನ ಶಾಸ್ತ್ರಗಳ ಸೃಷ್ಟಿ ಅಂತ ಹೇಳಿದೆ. ನಾವು ಮಾಡಿಲ್ಲ ರೀ, ಶಾಸ್ತ್ರಗಳು ಸೃಷ್ಟಿ ಮಾಡಿರೋದು ಅಂತ. ಆ ಶಾಸ್ತ್ರಗಳನ್ನ ಇನ್ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಜಾತಿ ಪದ್ಧತಿಯನ್ನು ವಿರೋಧಿಸುವ ಧೈರ್ಯವನ್ನು ಮಾಡುವುದಿಲ್ಲ. ಇಂಥದ್ರಲ್ಲಿ ಹೇಳಿದೆ, ಈ ಗ್ರಂಥದಲ್ಲಿ ಹೇಳಿದೆ, ಶಾಸ್ತ್ರ ಹೇಳಿರೋದು ಶಾಸ್ತ್ರವನ್ನ ಮೀರಂಗಿಲ್ಲ ಅಂತೇಳಿ. ಆ ಕಾರಣಕ್ಕೆ ತಿರಸ್ಕರಿಸುವ ಧೈರ್ಯ ಯಾರು ಮಾಡಲಿಲ್ಲ ಅಂತ ಹೇಳ್ತಾ ಇರೋದು. ಕೇವಲ ಬೋಧನೆಯಿಂದ ಜಾತಿಯನ್ನು ಸೃಷ್ಟಿಸುವುದಾಗಲಿ ನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಇದು ನಿಜ. ಕೇವಲ ಬೋಧನೆಯಿಂದ ಜಾತಿಯನ್ನ ಸೃಷ್ಟಿಸುವುದಕ್ಕೂ ಆಗೋದಿಲ್ಲ, ನಾಶ ಮಾಡೋದಕ್ಕೂ ಆಗೋದಿಲ್ಲ. ಅದು ಬಹಳ ಮುಖ್ಯವಾದ ಮಾತು. ಭಾರತದಲ್ಲಿ ಜಾತಿ ಪದ್ಧತಿಯ ಪ್ರಸರಣವನ್ನು ಅಧ್ಯಯನ ಮಾಡಲು ಶ್ರೇಷ್ಠ ವ್ಯಕ್ತಿಗಳ ಸಿದ್ಧಾಂತಗಳ ಸಹಾಯಕ್ಕೆ ಬರುವುದಿಲ್ಲ. ಪಾಶ್ಚಿಮಾತ್ಯ ವಿದ್ವಾಂಸರು ನಾಯಕ ಆರಾಧನೆಗೆ ಹೆಚ್ಚು ಮಹತ್ವ ಕೊಡದೆ ಇದನ್ನು ವಿವರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಜಾತಿ ಪದ್ಧತಿಯ ಮೂಲ ಅವರಿಗೆ ಹೀಗೆ ಕಂಡಿದೆ. ಪಾಶ್ಚಿಮಾತ್ಯರು ಜಾತಿ ಪದ್ಧತಿಯ ಮೂಲವನ್ನ ಹೇಗೆ ಕಂಡಿರಿಸಿದ್ದಾರೆ. ವೃತ್ತಿಯನ್ನ ಮಾಡುವುದು ಒಂದು ಜಾತಿ ಅಂತ ಗುರುತಿಸ್ಕೊಂಡಿದ್ದಾರೆ. ಬುಡಕಟ್ಟು ಜನಾಂಗದ ಪಳೆಯುಳಿಕೆಗಳು, ಹೊಸನಂಬಿಕೆಯ ಉದ್ಭವ, ಮಿಶ್ರ ತಳಿ, ವಲಸೆ ಬಂದವರು. ವೃತ್ತಿಯಿಂದ ಜಾತಿ ಹುಟ್ಟಿರ್ಲಿಕ್ಕೆ ಸಾಧ್ಯ ಇದೆ. ಬುಡಕಟ್ಟು ಜನಾಂಗದ ಪಳೆಯುಳಿಕೆಗಳು, ಬುಡಕಟ್ಟು ಜನಾಂಗದವ್ರು ಏನ್ ಅನಿಸ್ತಾ ಇದ್ರ ಅದ್ರ ಮೂಲಕ ಜಾತಿ ಪದ್ಧತಿ ಹುಟ್ಟಿರ್ಲಿಕ್ಕೆ ಸಾಧ್ಯ ಇದೆ. ಹೊಸ ನಂಬಿಕೆಯ ಉದ್ಭವ, ಅದರಿಂದ ಜಾತಿ ಪದ್ಧತಿ. ಮಿಶ್ರ ತಳಿ, ಆಯ್ತಾ, ಮಿಶ್ರ ತಳಿಗಳಿಂದ ಈ ಪದ್ಧತಿ ಬಂದಿರಬಹುದು. ವಲಸೆ ಬಂದಿರೋದ್ರಿಂದ ಈ ಪದ್ಧತಿ ಹುಟ್ಟಿರ್ಬೋದು. ಮಿಶ್ರ ತಳಿ, ವಲಸೆ ಇವೆರಡೂ ಕೂಡ ಹತ್ರದಲ್ಲೇ ಇರುವಂಥದ್ದು. ಈ ರೀತಿಯಲ್ಲಿ ಇಲ್ಲಿ ಕಾಣಿಸಿದ ಸ್ಥಿತಿಗಳು ಪ್ರಪಂಚದ ಯಾವ ಭಾಗದಲ್ಲೂ ಇರಲಿಲ್ಲವೇ? ಇದ್ವಲ್ವಾ, ಎಲ್ಲ ಕಡೆ ಇರ್ತಾವಲ್ವಾ ಎಂಬುದು ನನ್ನ ಪ್ರಶ್ನೆ. ಪ್ರಪಂಚದ ಎಲ್ಲಾ ಕಡೆಯೂ ಇವು ಇದ್ದ ಪಕ್ಷದಲ್ಲಿ ಅಲ್ಲೆಲ್ಲ ಜಾತಿ ಪದ್ಧತಿ ಸೃಷ್ಟಿಯಾಗಬೇಕಿತ್ತು. ಈ ರೀತಿಯ ಇವು ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಪಂಚದ ಎಲ್ಲಾ ಕಡೆನೂ ಈ ತರದ ಪದ್ಧತಿ ಇರ್ಲೇಬೇಕಲ್ಲ. ಹಾಗಾದ್ರೆ ಇಲ್ಲಿ ಮಾತ್ರ ಯಾಕಾಯ್ತು ಅಂತಂದ್ರೆ ವ್ಯವಸ್ಥಿತವಾಗಿ ಸೃಷ್ಟಿಸಲಾಯ್ತು ಅನ್ನೋದು ಬಹಳ ಮುಖ್ಯವಾದದ್ದು. ಆ ಪ್ರದೇಶಗಳು ವೇದ ಭೂಮಿಗಿಂತ ಪವಿತ್ರವಾದವೋ ಅಥವಾ ವಿದ್ವಾಂಸರೇ ತಪ್ಪು ಮಾಡಿದ್ದಾರೋ ಎಂದು ಅನುಮಾನ ನನಗೆ ಬರುತ್ತದೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಎರಡನೇದೇ ಏನು ಅಂತಂದ್ರೆ ವಿದ್ವಾಂಸರೇ ತಪ್ಪು ಮಾಡಿದ್ದಾರೋ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಾದದ್ದು ಅನುಮಾನ. ನೋಡಿ, ಎರಡನೇ ಮಾತೇ ಹೆಚ್ಚು ಸಂಭವನೀಯ ಎನಿಸುತ್ತದೆ. ಅದನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ. ಹೌದು, ನಿಜ, ಎರಡನೇ ಮಾತೇ ಸರಿ. ಯಾಕಂದ್ರೆ ವಿದ್ವಾಂಸರೇ ತಪ್ಪು ಮಾಡಿದ್ದಾರೆ, ಅವರೇ ತಮ್ಮ ಅನುಕೂಲಗಳಿಗೆ ಇದನ್ನ ಮಾಡಿದ್ದಾರೆ ಅಂತ. ಜಾತಿ ಪದ್ಧತಿಯ ಬಗ್ಗೆ ಸಿದ್ಧಾಂತಗಳನ್ನು ಮಂಡಿಸಿದ ಸರ್ ಡೆಂಜಿಲ್, ಇಬೆಟ್ಸನ್ ಮತ್ತು ನೆಸ್ಫೀಲ್ಡ್, ಸೆನಾಟ್, ಎಚ್ ರೈಸ್ ಇವರ ಸಿದ್ಧಾಂತಗಳೆಲ್ಲ ಇದೇ ರೀತಿಯಾಗಿದ್ದಾವೆ. ಇವೆಲ್ಲರೂ ನೋಡಿ ಎಷ್ಟು ಜಾತಿ ಪದ್ಧತಿ ಬಗ್ಗೆ ಸಿದ್ಧಾಂತಗಳನ್ನು ಮಂಡಿಸಿದ್ದ ಸರ್ ಡೆಂಜಿಲ್, ಇಬೆಟ್ಸನ್ ಮತ್ತು ನೆಸ್ಫೀಲ್ಡ್, ಸೆನಾಟ್, ಎಚ್ ರೈಸ್ ಅನ್ನೋರೆಲ್ಲರೂ ಕೂಡ
ಈ ಜಾತಿ ಪದ್ಧತಿಯ ಬಗ್ಗೆ ಸಿದ್ಧಾಂತವನ್ನು ಮಂಡಿಸ್ತವರು. ಕಸುಬು ಜಾತಿ ಪದ್ಧತಿಯ ಮೂಲ ಎಂದು ಹೇಳುವುದು ನನಗಂತೂ ತೀರ ಸರಳ ಸಂಶೋಧನೆ ಎನಿಸುತ್ತದೆ. ಕಸುಬು ಅಂದ್ರೆ ವೃತ್ತಿ ಜಾತಿ ಪದ್ಧತಿಯ ಮೂಲ ಎಂದು ಹೇಳುವುದು ನನಗಂತೂ ತೀರಾ ಸರಳ ಸಂಶೋಧನೆ ಅನಿಸ್ತದೆ. ವೃತ್ತಿ ಗುಂಪು ವೃತ್ತಿ ಜಾತಿಯಾಗಿ ಪರಿವರ್ತನೆಯಾದದ್ದು ನಿಗೂಢವಾದಂಥ ಅಂಶವಾಗಿದೆ. ಹಿಂದೂ ಸಮಾಜವು 4 ವರ್ಗಗಳಿಂದ ರೂಪಿತವಾಗಿದೆ. ಹಿಂದೂ ಸಮಾಜ 4 ವರ್ಗಗಳಿಂದ ರೂಪಿತವಾಗಿದೆ. ಬ್ರಾಹ್ಮಣರು ಅಥವಾ ಪುರೋಹಿತ ವರ್ಗ ಇದ್ದಾರೆ, ಈಗಲೂ ಮುಂದುವರ್ಕೊಂಡು ಬಂದಿದೆ. ಕ್ಷತ್ರಿಯರು ಅಥವಾ ಸೈನಿಕ ವರ್ಗ ಇದೆ. ವೈಶ್ಯರು ಅಥವಾ ವ್ಯಾಪಾರಿಗಳು, ಶೂದ್ರರು ಅಥವಾ ಶ್ರಮಜೀವಿಗಳು. ಇವರೆಲ್ಲರಿಗೂ ಮೊದಲ 3 ಜನರಿಗೆ ಸಮಾಜದಲ್ಲಿ ಬಹಳ ಒಳ್ಳೆಯ ಅವಕಾಶಗಳಿದೆ. ಕೊನೆಯ ಶೂದ್ರರು ಅಥವಾ ಶ್ರಮಜೀವಿಗಳಿಗೆ ಈ ಅವಕಾಶವಿಲ್ಲ. ಜಾತಿ ಪದ್ಧತಿಯ ತಲೆನೋವಾಗಿರುವುದು ಈ ಕೊನೆಯಲ್ಲಿ ಇರುವಂತಹ ಈ ತುಳಿತಕ್ಕೊಳಗಾದಂತಹ ದಮನಿತರಿಂದಲೇ. ಗೊತ್ತಾಯ್ತಾ? ಜಾತಿಯ ವಿಷಯ ಈಗ ಹೆಚ್ಚು ಮುನ್ನೆಲೆಗೆ ಬರ್ತಾ ಇರೋದು ಶೂದ್ರರು ಅಥವಾ ಶ್ರಮಜೀವಿಗಳಿಂದ. ಇವರಿಗೆ ಬೇಕಾದಂತ ಅವಕಾಶಗಳು ಅನುಕೂಲಗಳು ಸಿಗದೇ ಇರುವ ಕಾರಣಕ್ಕೆ, ಇವರನ್ನ ಸಹಮಾನವರನ್ನಾಗಿ ಸ್ವೀಕರಿಸದೇ ಇರೋ ಕಾರಣಕ್ಕೆ ಈ ಎಲ್ಲವೂ ಅವಿವೇಕಗಳು ನಡೀತಾ ಇರೋದು. ವರ್ಗ ಪದ್ಧತಿಯಲ್ಲಿ ಯಾವನೇ ವ್ಯಕ್ತಿ ಸೂಕ್ತ ತರಬೇತಿಯನ್ನು ಪಡೆದು ತನ್ನ ವರ್ಗವನ್ನು ಬದಲಾಯಿಸಬಹುದಿತ್ತು. ಚರಿತ್ರೆಯ ಒಂದು ಘಟ್ಟದಲ್ಲಿ ಸಮಾಜದ ಉಳಿದ ಜನರಿಗಿಂತ ದೂರ ಇದ್ದ ಪುರೋಹಿತ ವರ್ಗ ಬಾಗಿಲು ಮುಚ್ಚಿಕೊಳ್ಳುವ ಪ್ರವೃತ್ತಿಯ ಮೂಲಕ ತಾನೇ ಒಂದು ಜಾತಿಯಾಯಿತು. ಇದು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ಬಾಗಿಲು ಮುಚ್ಚಿಕೊಳ್ಳುವುದರ ಮೂಲಕ ಅಂದ್ರೆ ಸಮುದಾಯದೊಳಗೆ ಇದ್ದಂತ ಇತರ ಜನಗಳಿಂದ ಪ್ರತ್ಯೇಕಗೊಳ್ಳುವುದರ ಮೂಲಕ, ತಾನೇ ಪ್ರತ್ಯೇಕಗೊಳ್ಳುವುದರ ಮೂಲಕ ತಾನೇ ಒಂದು ಜಾತಿ ಆಯಿತು. ಬೇರೆ ವರ್ಗಗಳಲ್ಲಿ ಸಮಾಜ ವಿಭಜನೆ ನಿಯಮಗಳು ವ್ಯತ್ಯಾಸಗೊಂಡು ಅವು ಸಣ್ಣ ಮತ್ತು ದೊಡ್ಡ ಗುಂಪುಗಳಾಗಿ ಒಡೆದವು. ವೈಶ್ಯರು ಮತ್ತು ಶೂದ್ರ ವರ್ಗಗಳು ಅಸಂಖ್ಯಾತ ಜಾತಿಗಳಿಗೆ ಮೂಲವಾಗಿದ್ದವು. ವೈಶ್ಯರು ಮತ್ತು ಶೂದ್ರ ವರ್ಗಗಳು ಅಸಂಖ್ಯಾತ ಜಾತಿಗಳಿಗೆ ಮೂಲವಾಗಿದ್ವು. ಈ ವೈಶ್ಯರು ಮತ್ತು ಶೂದ್ರ ವರ್ಗಗಳಿದಾವಲ್ಲ, ವೈಶ್ಯರು ಮತ್ತು ಶೂದ್ರ ವರ್ಗಗಳು ಇವು ಜಾತಿಗಳಿಗೆ, ಅಸಂಖ್ಯಾತ ಜಾತಿಗಳಿಗೆ ಮೂಲವಾಗಿದ್ವು ಅಲ್ವೇನ್ರಿ? ವೈಶ್ಯರಿಂದ ಅನೇಕ ಜಾತಿಗಳು ಬಂದಿದ್ದಾವೆ. ಅದಕ್ಕಿಂತಲೂ ಮಿಗಿಲಾಗಿ ಶೂದ್ರ ವರ್ಗಗಳಿಂದ ಅಸಂಖ್ಯಾತ ಜಾತಿಗಳಿಗೆ ಮೂಲವಾಗಿದ್ವು ಇವು. ಯುದ್ಧ ಕಲೆಗಳನ್ನು ಅವಲಂಬಿಸಿದ್ದ ಕ್ಷತ್ರಿಯ ವರ್ಗ ಹೆಚ್ಚು ಹೋಳುಗಳಾಗಲಿಲ್ಲ. ಅವ್ರು ಕಡಿಮೆ ಇದ್ರು, ಹೆಚ್ಚು ಹೋಳಾಗ್ಲಿಲ್ಲ. ಅದು ಆಡಳಿತಗಾರರು ಮತ್ತು ಸೈನಿಕರು ಎಂದು 2 ಭಾಗವಾಯಿತು. ಆ ಕ್ಷತ್ರಿಯ ವರ್ಗವನ್ನು ಏನ್ ಮಾಡಿದ್ರು? ಆಡಳಿತಗಾರರು ಮತ್ತು ಸೈನಿಕರು ಅಂತೇಳಿ 2 ಭಾಗ ಮಾತ್ರ ಮಾಡಿದ್ರು. ಒಂದು ಸಮಾಜದಲ್ಲಿ ಉಪಗುಂಪುಗಳು ಸಹಜ, ಆದರೆ ಇಲ್ಲಿ ಅಸಹಜ ವಿಚಾರವೆಂದರೆ ಈ ಗುಂಪುಗಳು ಹೊರಗಿನ ಗಾಳಿ ಬೆಳಕುಗಳನ್ನು ವಿರೋಧಿಸಿ ಸ್ವಯಂ ಬಾಗಿಲು ಮುಚ್ಚಿಕೊಂಡ ಘಟಕಗಳಾದವು, ಅಂದರೆ ಜಾತಿಗಳಾದವು ಅನ್ನುವಂಥದ್ದನ್ನು ಹೇಳ್ತಾ ಇರೋದು. ಈ ರೀತಿಯ ಅವಿವೇಕಗಳಿಂದ ಸೃಷ್ಟಿಯಾದದ್ದು ಅಂತ. ಈ ಗುಂಪುಗಳನ್ನು ಬಾಗಿಲು ಮುಚ್ಚಿಕೊಳ್ಳುವಂತಹ ಒತ್ತಾಯ ಪಡಿಸಲಾಯಿತೋ ಅಥವಾ ಸ್ವಂತ ಇಚ್ಛೆಯಿಂದ ಈ ಕ್ರಿಯೆ ನಡೆಯಿತೋ ಎಂಬ ಪ್ರಶ್ನೆ ಏಳುತ್ತದೆ. ಇದಕ್ಕೆ ಉತ್ತರ, ಕೆಲವರು ಬಾಗಿಲುಗಳನ್ನು ಮುಚ್ಚಿಕೊಂಡರು, ಇನ್ನು ಕೆಲವರು ತಮ್ಮ ವಿರುದ್ಧವಾಗಿ ಬಾಗಿಲುಗಳನ್ನು ಮುಚ್ಚಿರುವುದನ್ನು ಕಂಡುಕೊಂಡರು. ಎರಡೂ ಸತ್ಯ. ಕೆಲವರು ಬಾಗಿಲುಗಳನ್ನ ಮುಚ್ಚಿಕೊಂಡ್ರು ಅನ್ನುವುದಕ್ಕಿಂತಲೂ ಇನ್ನು ಕೆಲವರು ತಮ್ಮ ವಿರುದ್ಧವಾಗಿ ಬಾಗಿಲುಗಳನ್ನು ಮುಚ್ಚಿರುವುದನ್ನು ಕಂಡುಕೊಂಡರು. ತಮ್ಮ ವಿರುದ್ಧವಾಗಿ ಬಾಗಿಲುಗಳನ್ನು ಮುಚ್ಚಿಕೊಂಡಿರೋದು ಸತ್ಯ. ಒಂದು ಮನಶಾಸ್ತ್ರೀಯವಾದ ವಿವರಣೆ, ಮತ್ತೊಂದು ಯಾಂತ್ರಿಕವಾದದ್ದು. ಜಾತಿ ಪದ್ಧತಿ ರೂಪ ಪಡೆದಿದ್ದನ್ನು ವಿವರಿಸಲು ಇವೆರಡು ಪರಸ್ಪರ ಪೂರಕವಾಗಿವೆ, ನಿಜ. ಮೊದಲು ಮನಶಾಸ್ತ್ರೀಯವಾದ ವಿವರಣೆಯನ್ನು ನೋಡೋಣ. ಈ ವರ್ಗಗಳು ಬಾಗಿಲುಗಳನ್ನು ಮುಚ್ಚಿಕೊಂಡದ್ದು ಯಾಕೆ? ಇದಕ್ಕೆ ನನ್ನ ಉತ್ತರ ಬ್ರಾಹ್ಮಣರು ಎನಿಸುತ್ತದೆ. ಚೆನ್ನಾಗಿರೋ ಉತ್ತರ ಇದು. ಇದು ಬ್ರಾಹ್ಮಣರಿಂದ ಆರಂಭವಾಗಿ ಬ್ರಾಹ್ಮಣೇತರ ವರ್ಗಗಳಿಂದ ಹೃದಯಪೂರ್ವಕವಾಗಿ ಸ್ವೀಕರಿಸಲ್ಪಟ್ಟಿತು. ಇದು ಅನುಕರಣೆಯ ಅಂಟು ರೋಗ. ಎಲ್ಲ ಉಪಗುಂಪುಗಳು ತಾರತಮ್ಯತೆಯ ಕಡೆಗೆ ನಡೆದು ಜಾತಿಗಳಾಗಿ ಮಾರ್ಪಟ್ಟವು. ಅನುಕರಣೆ ಮನುಷ್ಯನ ಮೂಲ ಸ್ವಭಾವ. ಯಾವುದೋ ಒಂದು ವರ್ಗ ಆ ರೀತಿಯ ವಿಚಾರವನ್ನು ಅನುಸರಿಸಿತು, ಉಳಿದವು ಕೂಡ ಅವುಗಳನ್ನು ಅನುಸರಿಸುವುದಕ್ಕೆ ಹೋದವು. ಅದಕ್ಕೆ ಹೇಳ್ತಾ ಇರೋದು ಅನುಕರಣೆ ಮನುಷ್ಯನ ಮೂಲ ಸ್ವಭಾವ ಮತ್ತು ಅದನ್ನ ಅಂಟು ರೋಗ ಅಂತ ಹೇಳ್ತಾರೆ. ಇದನ್ನು ಸಮರ್ಥಿಸಲು ಹೆಚ್ಚಿನ ವಿವರಣೆ ಬೇಕಿಲ್ಲ.
ಗೇಬ್ರಿಯಲ್ ಟ್ರೇಡ್ ಎಂಬ ವಿದ್ವಾಂಸ ಅನುಕರಣೆಯ ತತ್ವಗಳನ್ನು ಮಂಡಿಸುತ್ತಾ ಮೇಲಿನವರಿಂದ ಕೆಳಗಿನವರೆಗೆ ಅನುಕರಣೆ ಪ್ರವಹಿಸುತ್ತದೆ ಎಂದು ಹೇಳುತ್ತಾನೆ. ಅನುಕರಣೆಯಿಂದಲೇ ಕೆಲವು ಜಾತಿಗಳು ಹುಟ್ಟಿದವು. ಅನುಕರಣೆಗೆ ತನ್ನದೇ ಆದ ಅನುಕೂಲಕರ ಸ್ಥಿತಿ ಇರಬೇಕು. ಅವರ ಹಾಗೆ ನಾವು ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಲವು ಅನುಕೂಲಗಳನ್ನ ಗಮನಿಸಿಕೊಂಡು ಅನುಕರಣೆ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಅನುಕರಣೆಯ ಮೂಲ ಸಮಾಜದಲ್ಲಿ ಗೌರವ ಮತ್ತು ಘನತೆಯನ್ನು ಅನುಭವಿಸುತ್ತಿರಬೇಕು. ಗುಂಪಿನ ಸದಸ್ಯರಿಗೆ ಅಸಂಖ್ಯಾತ ಮತ್ತು ನಿತ್ಯ ಸಂಬಂಧಗಳಿರಬೇಕು. ಮಾತಾಡ್ತಾ ಇರೋದು. ಈ ಸ್ಥಿತಿ ಇಂಡಿಯಾದಲ್ಲಿದೆ. ಬ್ರಾಹ್ಮಣರನ್ನು ದೇವರುಗಳೆಂದು ಪರಿಗಣಿಸಲಾಗಿದೆ. ಇತರರ ಜೀವನ ವಿಧಾನ ಮತ್ತು ಇತ್ಯಾದಿಗಳನ್ನು ನಿರ್ಧರಿಸುವವನು ಆತನೇ. ಇವನ ಘನತೆ ಪ್ರಶ್ನಾತೀತವಾದದ್ದು. ಆದ್ದರಿಂದ ಇವನನ್ನು ಅನುಕರಣ ಯೋಗ್ಯ ಎಂದು ಭಾವಿಸಲಾಯಿತು. ಅನುಕರಣ ಯೋಗ್ಯ ಅಂತೇಳಿ ಭಾವಿಸಲಾಯಿತು ಬ್ರಾಹ್ಮಣನನ್ನ. ಹಿಂದೂ ಸಮಾಜದಲ್ಲಿ ಆಯಾ ಜಾತಿಯ ಘನತೆಯು ಸತಿ ಪದ್ಧತಿ, ಶಾಶ್ವತ ವೈಧವ್ಯ, ಹೆಣ್ಣಿನ ಬಾಲ್ಯ ವಿವಾಹವನ್ನು ಆಚರಿಸುವುದರೊಂದಿಗೆ ಹೆಣೆದುಕೊಂಡಿತ್ತು. ಇದು ಬ್ರಾಹ್ಮಣರಿಗೂ ಒಂದು ನಿರ್ದಿಷ್ಟ ಜಾತಿಗೂ ಇರುವ ಅಂತರವನ್ನು ಅವಲಂಬಿಸಿತು. ಬ್ರಾಹ್ಮಣರಿಗೆ ಹತ್ತಿರವಿದ್ದ ಜಾತಿಯವರು ಈ ಮೂರು ಪದ್ಧತಿಗಳನ್ನು ಅನುಸರಿಸಿದರು. ಕಡಿಮೆ ಹತ್ತಿರವಿದ್ದ ಜಾತಿಯವರು ಒತ್ತಾಯ ಪೂರ್ವಕ ವೈಧವ್ಯ ಮತ್ತು ಹೆಣ್ಣಿನ ಬಾಲ್ಯ ವಿವಾಹ ಇವೆರಡನ್ನು ಮಾತ್ರ ಸ್ವೀಕರಿಸಿದರು. ಇತರರು ಹೆಣ್ಣಿನ ಬಾಲ್ಯ ವಿವಾಹವನ್ನು ಮಾತ್ರ ಒಪ್ಪಿಕೊಂಡರು. ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಹತ್ರ ಆದ್ರು ಮತ್ತೆ ಯಾರ್ಯಾರು ಯಾವ್ಯಾವ ರೀತಿಯಿಂದ ಪ್ರಭಾವಿತರಾದ್ರು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು ಇಲ್ಲಿ. ಹೆಚ್ಚು ದೂರದಲ್ಲಿದ್ದವರು ಈ ಮೂರು ಆಚರಣೆಗಳನ್ನು ಒಳಗೊಳ್ಳದೆ ಜಾತಿಯ ಸೂತ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಂಡರು. ಹೆಚ್ಚು ದೂರದಲ್ಲಿ ತುಂಬಾ ವಿಚಾರಗಳನ್ನ ಹತ್ರದಲ್ಲಿರೋರು ಅಳವಡಿಸ್ಕೊಂಡ್ರು. ಸ್ವಲ್ಪ ದೂರದಲ್ಲಿರೋರು ಯಾವುದೋ ಒಂದನ್ನು ಮಾತ್ರ ಸ್ವೀಕರಿಸಿದ್ರು. ಅದು ಜಾತಿಯ ಸೂತ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಂಡ್ರು. ಭಾರತ ದೇಶದ ಜಾತಿ ಸೃಷ್ಟಿಯ ಪ್ರಕ್ರಿಯೆ ಕೆಳಗಿನವರು ಮೇಲಿನವರನ್ನು ಅನುಕರಣೆ ಮಾಡಿರುವ ಪ್ರಕ್ರಿಯೆಯಾಗಿದೆ. ಕೆಳಗಿನವರು ಮೇಲಿನವರನ್ನು ಅನುಕರಣೆ ಮಾಡಿರುವ ಪ್ರಕ್ರಿಯೆ ಆಗಿದೆ. ಅಂದ್ರೆ ಭಾರತ ದೇಶದ ಜಾತಿ ಸೃಷ್ಟಿಯ ಪ್ರಕ್ರಿಯೆ ಅನ್ನುವಂಥದ್ದು ಕೆಳಗಿನವರು ಮೇಲಿನವರನ್ನ ಅನುಕರಣೆ ಮಾಡಿರುವುದೇ ಆಗಿದೆ ಅಂತ ಹೇಳ್ತಾರೆ. ಜಾತಿ ನಿಯಮಗಳ ವಿರುದ್ಧವಾದ ಯಾವುದೇ ಹೊಸ ವಿಚಾರ ಅಸಹನೀಯವಾಗಿತ್ತು. ಅಂತಹ ವ್ಯಕ್ತಿಯನ್ನು ಜಾತಿಯಿಂದ ಹೊರಗೆ ಹಾಕುತ್ತಿದ್ದರು. ಏಕೆಂದರೆ ಜಾತಿ ನಿಯಮಗಳು ಅತ್ಯಂತ ಕ್ರೂರವಾದ್ದರಿಂದ ಅದರ ವಿರುದ್ಧ ದಂಗೆ ಎದ್ದವರೊಡನೆ ರಾಜಿಯ ಪ್ರಶ್ನೆಯೇ ಹುಟ್ಟಲಿಲ್ಲ. ಗೊತ್ತಾಯ್ತಾ ನೋಡಿ, ಜಾತಿಯ ನಿಯಮಗಳು ಅತ್ಯಂತ ಕ್ರೂರವಾದ್ದರಿಂದ ಅದರ ವಿರುದ್ಧ ದಂಗೆ ಎದ್ದವರೊಡನೆ ರಾಜಿಯ ಪ್ರಶ್ನೆಯೇ ಹುಟ್ಟಲಿಲ್ಲ. ತನ್ನ ಜಾತಿಯ ವಿರುದ್ಧ ಹೋರಾಟವನ್ನೊಡನೆ ರಾಜಿ ಮಾಡ್ಕೊಳ್ಳುವಂಥದ್ದೇ ಇರಲಿಲ್ಲ. ಆ ಥರದ್ದೊಂದು ಭೀಕರವಾದಂಥ ಪರಿಸ್ಥಿತಿ ಇತ್ತು. ಹೊಸ ರೀತಿಯ ಆಲೋಚನೆ ಹೊಸ ಜಾತಿಯ ಹುಟ್ಟಿಗೂ ಕಾರಣವಾಯಿತು. ಹೊಸ ರೀತಿಯ ಆಲೋಚನೆ ಇನ್ನೊಂದು ಜಾತಿಯ ಹುಟ್ಟಿಗೆ ಕಾರಣವಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಭಿನ್ನವಾಗಿ ಯೋಚಿಸುವ ಪ್ರವಾದಿ ಮತ್ತು ಅಂತರ್ಜಾತೀಯ ಸಂಬಂಧಗಳನ್ನು ಇಟ್ಟುಕೊಂಡ ಪ್ರೇಮಿ ಇವರಿಬ್ಬರು ಜಾತಿ ಪದ್ಧತಿಯ ಸಮಾಜಕ್ಕೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದರು. ಚೆನ್ನಾಗಿದೆ ನೋಡಿ. ಭಿನ್ನವಾಗಿ ಯೋಚಿಸುವ ಪ್ರವಾದಿ ಬದಲಾವಣೆಯನ್ನ ತರುವಂತಹ ಸಿದ್ಧಾಂತಗಳನ್ನು ಇಟ್ಕೊಂಡಿರೋನ್ನ ಪ್ರವಾದಿ ಅಂತ ಕರ್ಕೋತಾರೆ. ಎಲ್ಲರೂ ಒಂದೇ ಅಂತ ಹೇಳ್ತಾರೆ ನೋಡಿ. ಭಿನ್ನವಾಗಿ ಯೋಚಿಸುವ ಪ್ರವಾದಿ, ನಾನು ನೀನು ಎಲ್ಲರೂ ಒಂದೇ ಅಂತ ಹೇಳುವಂತಹ ವ್ಯಕ್ತಿತ್ವವನ್ನು ಇಟ್ಕೊಂಡಿರೋನ ಪ್ರವಾದಿ ಅಂತಾರೆ. ಮತ್ತು ಅಂತರ್ಜಾತೀಯ ಸಂಬಂಧಗಳನ್ನು ಇಟ್ಟುಕೊಂಡ ಪ್ರೇಮಿ ಇವರಿಬ್ಬರು ಜಾತಿ ಪದ್ಧತಿಯ ಸಮಾಜಕ್ಕೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದರು. ಇವರಿಬ್ರು ಜಾತಿ ಪದ್ಧತಿಯನ್ನು ಕುಲಗೆಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಆಯ್ತು. ಆ ಕಾರಣಕ್ಕೆ ಇವ್ರನ್ನ ಸಿಂಹ ಸ್ವಪ್ನವಾಗಿದ್ದರು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಈ ರೀತಿಯ ವ್ಯಕ್ತಿತ್ವವನ್ನು ಇಟ್ಕೊಂಡವರು. ಪ್ರವಾದಿ ತನ್ನ ಹೊಸ ಚಿಂತನೆಗಳ ನೆಲೆಯಲ್ಲಿ ಜಾತಿಯೊಂದನ್ನು ಸೃಷ್ಟಿಸಿದರೆ, ಪ್ರೇಮಿ ಮಿಶ್ರ ತಳಿಯ ಇನ್ನೊಂದು ಜಾತಿಯನ್ನು ಸೃಷ್ಟಿಸುತ್ತಿದ್ದ. ಪ್ರವಾದಿಯ ಕೆಲಸ ಏನಾಗೋಗಿತ್ತು, ಪ್ರೇಮಿಯ ಕೆಲಸ ಏನಾಗೋಗಿತ್ತು ಅಂತ ಹೇಳ್ತಾ ಇರೋದು ನೋಡಿ. ಪ್ರವಾದಿ ತನ್ನ ಹೊಸ ಚಿಂತನೆಗಳ ನೆಲೆಯಲ್ಲಿ ಜಾತಿಯೊಂದನ್ನು ಸೃಷ್ಟಿಸಿದರೆ, ಪ್ರೇಮಿ ಮಿಶ್ರ ತಳಿಯ ಇನ್ನೊಂದು ಜಾತಿಯನ್ನು ಸೃಷ್ಟಿಸುತ್ತಿದ್ದ ಅಂತ ಹೇಳ್ತಾರೆ. ಸಾಂಪ್ರದಾಯಿಕ ಸಮಾಜದಲ್ಲಿ ಪಾಪಿ ಎನಿಸಿಕೊಂಡ ಈತನಿಗೆ ಸಾಮಾಜಿಕ ಬಹಿಷ್ಕಾರವೇ ಶಿಕ್ಷೆ. ಇದರ ಪರಿಣಾಮ ಹೊಸ ಜಾತಿಯ ಉದ್ಭವ. ಇದರ ಜೊತೆಗೆ ಯಾಂತ್ರಿಕವಾಗಿ ಬಾಗಿಲು ಮುಚ್ಚಿಕೊಂಡು ಜಾತಿಗಳಿಗೆ ಅದು ಅನಿವಾರ್ಯವಾಗಿತ್ತು. ಈ ಅನಿವಾರ್ಯತೆ ಜಾತಿಗಳು ದ್ವಿಗುಣಗೊಳ್ಳಲು ಕಾರಣವಾಯಿತು. ಈ ರೀತಿಯ ಅನಿವಾರ್ಯತೆ ಅನ್ನುವಂಥದ್ದು ಜಾತಿಗಳು ಹೆಚ್ಚಾಗೋದಕ್ಕೆ ಕಾರಣ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಪಾಶ್ಚಿಮಾತ್ಯ ವಿದ್ವಾಂಸರು ಜಾತಿಯನ್ನು ವಿವರಿಸಲು ಬಣ್ಣವನ್ನು ಪ್ರಮಾಣವಾಗಿ ಬಳಸಿದರು. ಜಾತಿಯನ್ನ ವಿವರಿಸೋದಕ್ಕೆ ಪಾಶ್ಚಿಮಾತ್ಯರು ಬಣ್ಣವನ್ನ ಪ್ರಮಾಣವಾಗಿ ಬಳಸಿದ್ರು. ಆದರೆ ಅದು ಈ ದಿಕ್ಕಿನಲ್ಲಿ ಇದು ಅಪ್ರಯೋಜನಕಾರಿ. ಎಲ್ಲ ರಾಜಕುಮಾರರು ದ್ರಾವಿಡ ಆರ್ಯ ಯಾರೇ ಆಗಲಿ ಅವರೆಲ್ಲ ಆರ್ಯರು ಎಂಬ ಕೇತ್ಕರ್ ಅವರ ಮಾತು ಔಚಿತ್ಯಪೂರ್ಣವಾದದ್ದು. ಬಣ್ಣ ಇಲ್ಲಿ ಕೆಲಸಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಚರ್ಮದ ಬಣ್ಣ ತನ್ನ ಪ್ರಾಮುಖ್ಯತೆಯನ್ನು ಭಾರತದಲ್ಲಿ ಎಂದೋ ಕಳೆದುಕೊಂಡಿತ್ತು.
ಪಾಶ್ಚಿಮಾತ್ಯ ವಿದ್ವಾಂಸರು ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಜಾತಿ ಪದ್ಧತಿಯ ಹುಟ್ಟನ್ನು ವಿವರಿಸುವ ಸಿದ್ಧಾಂತಗಳೆಂದು ಭ್ರಮಿಸಿ, ಪಾಶ್ಚಿಮಾತ್ಯ ವಿದ್ವಾಂಸರು ಏನ್ ಮಾಡೋದು ನೋಡಿ, ನಮ್ಮ ಶಾಸ್ತ್ರ ಗ್ರಂಥಗಳನ್ನೇ ಪ್ರಮಾಣಭೂತ ಅಂತೇಳಿ ನಂಬಿ ಜಾತಿ ಪದ್ಧತಿಯ ಹುಟ್ಟನ್ನು ವಿವರಿಸುವ ಸಿದ್ಧಾಂತಗಳೆಂದು ಭ್ರಮಿಸಿ ನಮ್ಮ ಶಾಸ್ತ್ರ ಗ್ರಂಥಗಳನ್ನ ಪಾಶ್ಚಿಮಾತ್ಯ ವಿದ್ವಾಂಸರು, ಬೇರೆ ದೇಶದಿಂದ ಬಂದಂತಹ, ಪಶ್ಚಿಮ ದೇಶದಿಂದ ಬಂದಂತಹ ವಿದ್ವಾಂಸರು ನಮ್ಮ ದೇಶದಲ್ಲಿದ್ದಂತಹ ಗ್ರಂಥಗಳನ್ನ ಗಮನಿಸಿಕೊಂಡು, ಶಾಸ್ತ್ರ ಗ್ರಂಥಗಳನ್ನ ಗಮನಿಸಿ ಜಾತಿ ಪದ್ಧತಿಯ ಹುಟ್ಟನ್ನು ವಿವರಿಸುವ ಸಿದ್ಧಾಂತಗಳಿಂದ ಭ್ರಮಿಸಿ ಅವುಗಳನ್ನು ಆಶ್ರಯಿಸಿದರು. ಜಾತಿಗಳ ಧಾರ್ಮಿಕ ವೃತ್ತಿಗೆ ಅನುಗುಣ ಎಂಬುದು ನಿಜವಾದರೂ ಅದೇ ಪ್ರಧಾನ ಕಾರಣವಲ್ಲ. ಜಾತಿಗಳ ವೃತ್ತಿಗೆ ಜೋತು ಬಿದ್ದ ಕಾರಣವನ್ನು ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ನಾವು ಜಾತಿ ಎನ್ನುವಂಥದ್ದು ವೃತ್ತಿಯಿಂದ ಸೃಷ್ಟಿಯಾಯಿತು ಅನ್ನುವಂಥದ್ದನ್ನ ನಾವು ಇನ್ನೂ ಅಧ್ಯಯನ ಮಾಡಬೇಕಾಗಿದೆ, ಅದು ಸ್ಪಷ್ಟವಾಗಿಲ್ಲ ಕೂಡ. ಜಾತಿಗೆ ಸಂಬಂಧಿಸಿದಂತೆ ಈ ಮುಖ್ಯ ವಿಚಾರಗಳನ್ನು ಗಮನಿಸಬೇಕು. ಜಾತಿಗೆ ಸಂಬಂಧಿಸಿದಂತೆ ನಾವು ಈ ಮುಖ್ಯ ವಿಚಾರಗಳನ್ನ ಗಮನಿಸಬೇಕು. ಯಾವ ರೀತಿಯಲ್ಲಿ ಈ ಜಾತಿ ಪದ್ಧತಿ ಎನ್ನುವಂಥದ್ದು ಸೃಷ್ಟಿಯಾಗಿರ್ಬೋದು ಅಂತ. ವಿಭಜನೆಗೊಂಡಿರುವ ಹಿಂದೂ ಸಮಾಜದಲ್ಲಿ ಆಳವಾದ ಸಾಂಸ್ಕೃತಿಕ ಐಕ್ಯತೆ ಇದೆ. ನೋಡಿ, ಹೇಳ್ತಾ ಇರೋದು ಜಾತಿಗೆ ಸಂಬಂಧಿಸಿದಂತೆ ಈ ಮುಖ್ಯ ವಿಚಾರಗಳನ್ನು ಗಮನಿಸಬೇಕು. ಜಾತಿಗೆ ಸಂಬಂಧಿಸಿದಂತೆ ಈ ರೀತಿಯ ಮುಖ್ಯ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅಂತ. ಜಾತಿಗಳು ದೊಡ್ಡ ಸಾಂಸ್ಕೃತಿಕ ಘಟಕವೊಂದರ ಅಂಶಗಳು, ನಿಜ. ಒಂದು ಜಾತಿಯಿಂದ ಅನೇಕ ಜಾತಿಗಳು ಆರಂಭವಾದವು, ನಿಜ. ಅದನ್ನು ವರ್ಗಗಳು ಜಾತಿಗಳಾಗಲು ಅನುಕರಣೆ ಮತ್ತು ಬಹಿಷ್ಕಾರ ಕಾರಣವಾಗಿದೆ. ವರ್ಗಗಳು ಜಾತಿಗಳಾಗಲು ಅನುಕರಣೆ ಮತ್ತು ಬಹಿಷ್ಕಾರ ಕಾರಣವಾಗಿದೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಈ ವಿಚಾರಗಳನ್ನ ಸ್ಪಷ್ಟವಾಗಿ ಮಾತಾಡ್ಬೇಕು ನೋಡಿ. ವಿಭಜನೆಗೊಂಡಿರುವ ಹಿಂದೂ ಸಮಾಜದಲ್ಲಿ ಆಳವಾದ ಸಾಂಸ್ಕೃತಿಕ ಐಕ್ಯತೆ ಇದೆ. ಜಾತಿಗಳು ದೊಡ್ಡ ಸಾಂಸ್ಕೃತಿಕ ಘಟಕವೊಂದರ ಅಂಶಗಳು. ಒಂದು ಜಾತಿಯಿಂದ ಅನೇಕ ಜಾತಿಗಳು ಆರಂಭವಾದವು. ವರ್ಗಗಳು ಜಾತಿಗಳಾಗಲು ಅನುಕರಣೆ ಮತ್ತು ಬಹಿಷ್ಕಾರ ಕಾರಣವಾಗಿದೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನು ಬಹಳ ವಿಶೇಷವಾದಂಥ ಅಂಶ, ವಿಭಜನೆಗೊಂಡಿರುವ ಹಿಂದೂ ಸಮಾಜದಲ್ಲಿ ಆಳವಾದ ಸಾಂಸ್ಕೃತಿಕ ಐಕ್ಯತೆ ಇದೆ. ವಿಭಜನೆಗೊಂಡಿರುವಂತಹ ಈ ಹಿಂದೂ ಸಮಾಜದಲ್ಲಿ ಆಳವಾದ ಸಾಂಸ್ಕೃತಿಕ ಐಕ್ಯತೆ ಇದೆ. ಸಾಂಸ್ಕೃತಿಕವಾಗಿ ಅವ್ರು ಬೇರೆ ಬೇರೆ ರೀತಿಯಲ್ಲಿದ್ರು ಕೂಡ ಸಾಂಸ್ಕೃತಿಕವಾಗಿ ಒಗ್ಗಟ್ಟನ್ನ ಅನುಭವಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಜಾತಿಗಳು ದೊಡ್ಡ ಸಾಂಸ್ಕೃತಿಕ ಘಟಕವೊಂದರ ಅಂಶಗಳು. ಜಾತಿಗಳು ದೊಡ್ಡ ಸಾಂಸ್ಕೃತಿಕ ಘಟಕವೊಂದರ ಅಂಶಗಳೇ ಆಗಿದ್ದಾವೆ, ಅವೇನು ಬೇರೆ ಅಲ್ಲ ಅಂತ ಹೇಳ್ತಾ ಇರೋದು. ಒಂದು ಜಾತಿಯಿಂದ ಅನೇಕ ಜಾತಿಗಳು ಆರಂಭವಾದವು. ಯಾವುದೋ ಒಂದು ಜಾತಿ ಇತ್ತು, ಆಮೇಲೆ ಉಪಜಾತಿ, ಆಮೇಲೆ ಉಪಜಾತಿ, ಆಮೇಲೆ ಉಪಜಾತಿ, ಅವ್ರು ನಮಗಿಂತ ಕೀಳು, ಅವ್ರು ನಮಗಿಂತ ಕೀಳು ಅಂತ ಹೇಳ್ಬಿಟ್ಟು ಅವರವರೇ ಸೃಷ್ಟಿ ಮಾಡ್ಕೊಂಡದಲ್ಲಿ. ಅದು ವರ್ಗಗಳು ಜಾತಿಗಳಾಗಲು ಅನುಕರಣೆ ಮತ್ತು ಬಹಿಷ್ಕಾರ ಕಾರಣವಾಗಿದೆ. ವರ್ಗಗಳು ಜಾತಿಗಳಾಗಲು ಅನುಕರಣೆ, ಇನ್ನೊಬ್ಬರನ್ನ ನೋಡಿ ಅನುಸರಿಸೋದು, ಅದ್ರ ಜೊತೆಗೆ ಬಹಿಷ್ಕಾರ ಭಯ ಅದಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇರೋದು. ಪ್ರಿಯ ವಿದ್ಯಾರ್ಥಿಗಳು, ಇಲ್ಲಿಗೆ ಈ ಗದ್ಯ ಲೇಖನ, ಅಂಬೇಡ್ಕರ್ ಅವರು ಬರೆದಿರುವಂತ ಈ ಗದ್ಯ ಲೇಖನ ಮುಕ್ತಾಯ ಆಗುತ್ತೆ. ಜಾತಿಗಳ ಹುಟ್ಟು ಮತ್ತು ಬೆಳವಣಿಗೆ ಎನ್ನುವಂತಹ ಈ ಲೇಖನ ಹೇಗೆ ಜಾತಿಗಳು ಹುಟ್ಟೋದಕ್ಕೆ ಸಾಧ್ಯ ಆಯಿತು ಅಂತ, ಈ ರೀತಿಯಾಗಿ ಹುಟ್ಟಿರುವಂತ ಈ ಜಾತಿಗಳನ್ನ ಯಾಕೆ ಅನುಸರಿಸಿ ನಾವು ಈಗ ಸಾಯ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಮ್ಮೊಳಗೆ ನಾವೇ ಪ್ರಶ್ನೆ ಮಾಡಿಕೊಂಡು, ಮಾನವ ಕುಲ ತಾನೊಂದೇ ಒಲಂ ಅನ್ನುವಂಥ ಚಿಂತನೆ ನಮ್ಮ ತಲೆಯಲ್ಲಿ ಬೇರೂರಿ, ಹೀಗೆ ಸೈದ್ಧಾಂತಿಕವಾಗಿ ಏರಿರುವ ಮತ್ತು ಯಾವುದೋ ಕಾರಣಕ್ಕೆ ಯಾವುದೋ ಕಾಲದಲ್ಲಿ ಸೃಷ್ಟಿಯಾಗಿರುವ ಅಥವಾ ಮೇಲ್ವರ್ಗದವರ ಇನ್ಯಾವುದೋ ತಮ್ಮ ಅನುಕೂಲಕ್ಕೆ ಈ ಜಾತಿ ಪದ್ಧತಿಯನ್ನು ಹರಡಿ ವಿಂಗಡಣೆ ಮಾಡಿ ಹಂಚಿಬಿಟ್ಟಿರುವಂತಹ ಈ ಪರಿಸ್ಥಿತಿಯನ್ನ ಯಾಕೆ ನಾವು ಹೊರಬೇಕು ಅನ್ನುವಂತಹ ಸ್ಥಿತಿಯನ್ನ ನಾವು ಜ್ಞಾನವನ್ನಾಗಿ ಪಡೆದುಕೊಂಡ್ರೆ ನಿಜವಾಗ್ಲೂ ಕೂಡ ಈ ಜಾತಿ ಪದ್ಧತಿಯಿಂದ ಹೊರಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ ಆಶಯವಾಗಿದೆ. ಈ ಥರದೊಂದು ತಿಳುವಳಿಕೆ ನಿಮ್ಮ ಅಂತರಂಗದಲ್ಲಿ ಮೊಳೆಯುತ್ತೆ ಅಥವಾ ಬರುತ್ತೆ, ಚಿಗುರುತ್ತೆ ಅನ್ನುವಂಥ ಸದುದ್ದೇಶದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.